हरे कृष्ण माता जी। हरे कृष्ण माता, थैंक यू माता। ಇನ್ನು 2 ನಿಮಿಷ ಇದೆ, ಮಾಡ್ತಾ ಇದೆ ಪ್ರಭು ಬರೋವರೆಗೂ. ಹರೇ ಕೃಷ್ಣ ಮಾಮ. ಮಾತಾಜಿ ಪ್ರಭು ಅಟೆಂಡ್ ಆಗಿದ್ದಾರೆ. ಹರೇ ಕೃಷ್ಣ. ಯಾರ್ಯಾರಿಗೆ ಅನುಕೂಲ ಆಗುತ್ತೋ ಅವ್ರೆಲ್ರೂ ಕೂಡ ವಿಡಿಯೋ ಆನ್ ಮಾಡ್ಕೊಳ್ಳಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವಿಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇ. ಶೃಣ್ವತಾಂ ಸ್ವಕತಃ ಕೃಷ್ಣ ಪುಣ್ಯಶ್ರವಣ ಕೀರ್ತನಃ. ಹೃದಯಂತಸ್ತು ಅಭದ್ರಾಣಿ ವಿದುನೋತಿ ಸುಹೃತ್ಸತಾಂ. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ. ಭಗವತೀರುತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಕಿ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮಾಯೋಂ ವಿಷ್ಣುಪದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಜಯಪತಾಕ ಸ್ವಾಮಿನ್ನಿತಿ ನಾಮಿನೇ. ನಮಾಚಾರ್ಯಪಾದಾಯ ನಿತಾಯ ಕೃಪಪ್ರದಾಯಿನಿ ಗೌರಕತದಾಮದೇನಗ್ರಗ್ರಾಮತಾರಿಣೆ. ನಮಾಯೋಂ ವಿಷ್ಣುಪದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ವಾಂಛಾಕಲ್ಪತರುಭಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ನಿನ್ನೆ ನಾವೇನು ತಿಳುವಳಿಕೆ ಪಟ್ವಿ ಅದ್ಯಾರಾದ್ರೂ ಒಬ್ರು 1 ನಿಮಿಷದಲ್ಲಿ ಒಂದು ಸಾರಾಂಶ ಮಾಡ್ಬೋದಾ? ಸುಂದರ ಚಿತ್ರಲೇಖ ಮಾತಾಜಿ ಮಾಡ್ತೀರಾ? ಹರೇ ಕೃಷ್ಣ. ಗೋಪ ಸುಂದರಿ ಮಾತಾಜಿ. ಹರೇ ಕೃಷ್ಣ ಪ್ರಭು. ನಾನು ಹೇಳ ಪ್ರಭು? ಹೇಳಿ ಮಾತಾಡಿ, ಹೇಳಿ. ಅಂದ್ರೆ ಇಲ್ಲಿ ಭಗವಂತನ ಕಥಾಶ್ರವಣ ಅದೇ ತುಂಬಾ ಪುಣ್ಯ ಶ್ರವಣ ಕೀರ್ತನ ಅಂತ ಹೇಳ್ತಾ ಇದಾರೆ. ಯಾರ ಪಾಪಗಳು ಸಂಪೂರ್ಣವಾಗಿ ಕಳೆದುಕೊಂಡಿರ್ತಾನ ಅವನ್ ಮಾತ್ರನೇ ಭಗವಂತಂದು ಈ ಕಥಾಶ್ರವಣ ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅಂದ್ರೆ ಯಾರ ಸಂಪೂರ್ಣವಾಗಿ ನಿರ್ಮಲ ಆಗಿರುತ್ತೋ ಮತ್ತೆ ಅವರು ಯಾವುದೇ ಭ್ರಾಂತಿ ದ್ವಂದ್ವಗಳಿಂದ ಕೂಡಿರಲ್ಲ. ಅವರು ದೃಢ ಮನಸ್ಸಿನಿಂದ ಭಗವಂತನ ಸೇವೆಯಲ್ಲಿ ನಿರತರಾಗಿರುವ ಭಕ್ತರ ಬಾಯಿಂದ ಯಾವಾಗ ಅವರು ಭಗವಂತನ ಲೀಲೆಗಳ ಬಗ್ಗೆ ಕೇಳ್ತಾರೋ ಅವರು ಖಂಡಿತ ಭಗವಂತನ ಧಾಮಕ್ಕೆ ಹೋಗ್ತಾರೆ ಅಂತ ತಿಳ್ಕೊಂಡಿರ್ತಾರೆ. ಭಗವಂತನ ಶುದ್ಧ ಭಕ್ತರ
ಸೇವೆ ಮಾಡೋದ್ರಿಂದ ಭಗವಂತನ ವಿಚಾರಗಳನ್ನ ಕೇಳೋದ್ರಲ್ಲಿ ಒಬ್ಬ ವ್ಯಕ್ತಿಗೆ ರುಚಿ ಪ್ರಾಪ್ತಿ ಆಗುತ್ತೆ. ಇದು ಮೊದಲನೇದು. 16ನೇ ಶ್ಲೋಕದಲ್ಲಿ ಅದನ್ನ ನಾವು ತಿಳುವಳಿಕೆ ಪಟ್ವಿ. 17ನೇ ಶ್ಲೋಕದಲ್ಲಿ ಅಂತ ರುಚಿ ಪ್ರಾಪ್ತಿ ಆದಾಗ ಒಬ್ಬ ವ್ಯಕ್ತಿಗೆ ಹೃದಯದಲ್ಲಿರುವಂತ ಭೋಗ ಲಾಲಸೆಗಳು ಭಗವಂತನ ಅನುಗ್ರಹದಿಂದ ಏನಾಗತ್ತೆ, ಎಲ್ಲ ನಷ್ಟ ಆಗತ್ತೆ ಅನ್ನೋದು ನಾವು 17ನೇ ಶ್ಲೋಕದಲ್ಲಿ ತಿಳುವಳಿಕೆ ಪಟ್ವಿ. ಅಂತ ಶ್ರವಣವನ್ನ ನಾವು ನಿತ್ಯಂ ಭಾಗವತ ಸೇವೆಯ ನಷ್ಟಪ್ರಾಯೇಶು ಅಭದ್ರೇಶು ನಿತ್ಯಂ ಭಾಗವತ ಸೇವೆಯ, ನಿತ್ಯವಾಗಿ ನಾವು ಅಂತ ಶ್ರವಣಗಳನ್ನ ಭಾಗವತವನ್ನ ಸೇವೆಗಳನ್ನ ನಾವು ಮಾಡ್ಲೇಬೇಕು ಅನ್ನೋದು ಈ ಶ್ಲೋಕದಲ್ಲಿ ನಮ್ಗೆ ಭಗವಂತ ತಿಳುವಳಿಕೆ ಕೊಡ್ತಾರೆ. ಸೂತ ಗೋಸ್ವಾಮಿಗಳು ತಿಳುವಳಿಕೆ ಕೊಡ್ತಾ ಇದ್ದಾರೆ. ಅಂತ ನಿತ್ಯವಾಗಿ ನಾವ್ ಯಾವಾಗ ಭಗವಂತನ ಈ ಒಂದು ಸೇವೆಯಲ್ಲಿ ತೊಡಗ್ತೀವೋ ಅವಾಗ ಏನಾಗುತ್ತೆ, ನೈಷ್ಠಕಿ ಅನ್ನೋ ಶಬ್ದ ಇಲ್ಲಿ ಉಪಯೋಗಿಸ್ತಾರೆ ನೋಡಿ. ನಿಶ್ಚಲವಾದ ಭಾಗವತ ಪ್ರವಚನವನ್ನು ನಿತ್ಯವೂ ಶ್ರವಣ ಮಾಡುವುದರಿಂದ ಮತ್ತು ಶುದ್ಧ ಭಕ್ತರಿಗೆ ಸೇವೆ ಸಲ್ಲಿಸುವುದರಿಂದ ಹೃದಯದಲ್ಲಿರುವ ತೊಂದರೆಗಳೆಲ್ಲ ಬಹುತೇಕ ನಾಶವಾಗುತ್ತದೆ. ದಿವ್ಯ ಗೀತೆಗಳು ಹೊಗಳುವ ಪರಮಪುರುಷನ ಪ್ರೇಮಮಯ ಸೇವೆಯು ಅಚಂಚಲವಾಗಿ, ನಿಶ್ಚಲವಾಗಿ ಅನ್ನೋದಕ್ಕೆ ಇಲ್ಲಿ ಅಚಂಚಲವಾಗಿ ಅನುವಾದದಲ್ಲಿ ಅಚಂಚಲವಾಗಿ ಏನಾಗುತ್ತೆ, ಸ್ಥಾಪಿತ ಆಗುತ್ತೆ. ಯಾಕೆಂದ್ರೆ ಇದೆಲ್ಲಾನು ಕೂಡ ಇಲ್ಲಿ ವಿಜ್ಞಾನ ರೂಪದಲ್ಲಿ ಸೂತ ಗೋಸ್ವಾಮಿಗಳು ನಮ್ಗೆ ತಿಳುವಳಿಕೆ ಕೊಡ್ತಾರೆ. ಏನಾದ್ರೆ ಏನಾಗುತ್ತೆ, ವಿಜ್ಞಾನ ಅಂದ್ರೇನು? ವಿಜ್ಞಾನ ಅಂದ್ರೆ ಅದು ಕಾರ್ಯರೂಪದಲ್ಲಿ ನಮಗೆ ಎಲ್ಲವನ್ನು ತಿಳುವಳಿಕೆ ಕೊಡುವಂತ ಪ್ರಕ್ರಿಯೆಗೆ ವಿಜ್ಞಾನ ಅಂತ ಕರೀತಾರೆ. ಕರೆಕ್ಟ್ ಅಲ್ವಾ? ಅದು ಪ್ರಾಕ್ಟಿಕಲ್. ಅದು ಇವಾಗ ಫಾರ್ಮುಲಾ ಏನಿದೆ, ನೀರು ಅಂದ್ರೆ H2O, ಆಮ್ಲಜನಕ ಮತ್ತೆ ಜಲಜನಕ ಎರಡು ಒಟ್ಟಿಗೆ ಸೇರಿದಾಗ ಏನಾಗುತ್ತೆ, ನೀರು ನಮಗೆ ಸಿಗುತ್ತಲ್ವಾ? ಅದೇ ತರ ಶುದ್ಧ ಭಗವಂತನ ಭಕ್ತರ ಸೇವೆಯಲ್ಲಿ ಒಬ್ಬ ವ್ಯಕ್ತಿ ಯಾವಾಗ ತೊಡಗ್ತಾನೋ ಅವನಿಗೆ ಅಚಂಚಲ ಆಗಿರೋದು ಭಗವಂತನಲ್ಲಿ ಆ ಒಂದು ಸೇವೆನ ಅವನ ಹೃದಯದಲ್ಲಿ ಅವನಿಗೆ ಸ್ಥಾಪಿತ ಆಗುತ್ತೆ. ನಾವು ಅದಕ್ಕೆ ನಿನ್ನೆ ಏನ್ ತಿಳುವಳಿಕೆ ಪಟ್ವಿ, ಯಾವಾಗೂ ಒಂದ್ಸಲ ಭಾನುವಾರ ಒಂದಿನ ಮಾತ್ರ ನಾನು ಜಪ ಮಾಡ್ಕೋತೀನಿ ಆತರ ಅಲ್ಲ. ಪ್ರತಿದಿನ ನಾವು ಜಪ ಮಾಡ್ಕೋಬೇಕು, ಪ್ರತಿದಿನ ನಾವು ಭಾಗವತ ಶ್ರವಣ ಮಾಡ್ಬೇಕು, ಪ್ರತಿದಿನ ನಮ್ಗೆ ಏನು ಗುರುಗಳು ನಮ್ಗೆ ಆದೇಶ ಮಾಡಿದಾರೋ ಆ ಪ್ರಕಾರವಾಗಿ ನಾವು ಭಗವಂತನ ಸೇವೆಯಲ್ಲಿ ತೊಡಗ್ಬೇಕು. ಇದೆಲ್ಲ ಕ್ರಮೇಣವ ಪ್ರಳೀಯತ ವಿಷ್ಣುರ್ ಭಕ್ತಿ ರಥಾತ್ಮನ, ಕ್ರಮೇಣವಾಗಿ ನಮ್ಮಲ್ಲಿರೋ ದೋಷಗಳೆಲ್ಲಾನು ಕೂಡ ನಾಶ ಆಗ್ತಾ ಹೋಗುತ್ತೆ. ಅದು ಭಗವಂತನ ಅನುಗ್ರಹದಿಂದ, ಗುರುಗಳ ಅನುಗ್ರಹದಿಂದ ಇದು ಸಾಧ್ಯ ಆಗುತ್ತೆ. ಇದನ್ನೇ ಇವಾಗ ಭಾವಾರ್ಥದಲ್ಲಿ ಏನ್ ಹೇಳ್ತಾರೆ, ಹೃದಯದಲ್ಲಿರುವ ಎಲ್ಲ ಅಮಂಗಳಗಳನ್ನು ಕಳೆಯುವ ಉಪಾಯವು ಇಲ್ಲಿದೆ. ಪ್ರಭುಪಾದರು ಹೇಳ್ತಾರೆ, ಹೃದಯದಲ್ಲಿ ಬೇಕಾದಷ್ಟು ಅಮಂಗಲಗಳು. ಆ ಅಮಂಗಲ ಏನಪ್ಪಾ ಅಂದ್ರೆ, ಆ ಅಮಂಗಲದ್ದು ಒಂದು ಶಬ್ದದ್ದು ನಾವು ವಿಚಾರ ಮಾಡ್ಬೇಕಂದ್ರೆ ಫಾಲ್ಸ್ ಈಗೋ ಅಂತಾರೆ ಪ್ರಭುಪಾದರು. ಏನು? ಅಹಂಕಾರ. ಆ ಅಹಂಕಾರ ಏನು? ತಪ್ಪಾಗಿರೋದು ಅಹಂಕಾರ, ಮಿಥ್ಯ ಅಹಂಕಾರ, ನಿತ್ಯ ಅಹಂಕಾರ. ತಪ್ಪಾಗಿರೋದು ವಿಚಾರಗಳನ್ನ ನಾವು ಹೃದಯದಲ್ಲಿ ತುಂಬಿಕೊಂಡಿದೀವಿ. ಮೊದಲನೇದಾಗಿ ನಾವು ವಿಚಾರ ಮಾಡಿರೋದೇ ನಾನು ಈ ದೇಹ ಅಂತ, ಮತ್ತೆ ಈ ದೇಹಕ್ಕೆ ಸಂಬಂಧಪಟ್ಟಿರೋರು ವಿಚಾರದಲ್ಲಿ ನಮ್ಗೆ ವ್ಯಾಮೋಹ ಇದೆ. ಈ ಅಹಂಕಾರದ್ದು ವಿಸ್ತಾರನೇ ಏನ್ ಮಾಡಿದೀವಿ ಅಂದ್ರೆ, ನಾವ್ ಈ ಭೌತಿಕ ಜಗತ್ತಲ್ಲಿ ಲೆಕ್ಕ ಇಲ್ದಿರ ಇರೋಷ್ಟು ಜನ್ಮಗಳನ್ನ ನಾವು ತಗೊಂಡ್ಬಿಟ್ಟಿದ್ದೀವಿ. ಆ ಅಹಂಕಾರಕ್ಕೆ ಅನುಕೂಲಕರವಾಗಿರುವಂತ ಅಸೂಯೆ, ದ್ವೇಷ, ಇನ್ನೊಂದು ಮತ್ತೊಂದು ನಾವು ಹೃದಯದಲ್ಲಿ ತುಂಬಿಕೊಂಡಿದೀವಿ. ಇದೆಲ್ಲಾನು ಕೂಡ ಅಮಂಗಲನೆ. ಇದೆಲ್ಲಾನು ಕೂಡ ಆ ಅಹಂಕಾರ ದೆಸೆಯಿಂದ ನಾವೇನ್ ಮಾಡಿದೀವಿ, ಜಗತ್ತಲ್ಲಿ ಪಡ್ಕೊಂಡ್ಬಿಟ್ಟಿದೀವಿ. ಆದ್ರೆ ಆ ಅಹಂಕಾರ, ಮಿಥ್ಯಾ ಅಹಂಕಾರ ನಮ್ಮಿಂದ ದೂರ ಆಗ್ಬೇಕು. ತಪ್ಪಾಗಿರೋದು ವಿಚಾರ ನಮ್ ಹೃದಯದಿಂದ ಹೊರಗಡೆ ಹೊಟ್ಟೋಗ್ಬೇಕು. ಶುದ್ಧ ಪ್ರಜ್ಞೆ ನಮ್ಗೆ ಬರಬೇಕು. ನಾವ್ ಯಾವಾಗ್ಲೂ ಕೂಡ ನಾವೇನ್ ಬಯಸ್ತಾ ಇದ್ದೀವೋ ಆ ನೆಮ್ಮದಿ, ಶಾಂತಿ ನಮ್ಗೆ ಸಿಗ್ಬೇಕು ಅಂದ್ರೆ ಭಗವಂತನಲ್ಲಿ ನೈಷ್ಠಿಕ ಆಗಿರೋದು ಭಕ್ತಿ ಪ್ರಾಪ್ತಿ ಆಗ್ಬೇಕು. ಆ ನೈಷ್ಠಿಕ ಭಕ್ತಿ ಬರ್ಬೇಕು ಅಂದ್ರೆ, ಅಚಂಚಲವಾಗಿರೋದು ಭಕ್ತಿ ಸ್ಥಿತಿ ಆಗ್ಬೇಕು ಅಂದ್ರೆ ಒಬ್ಬ ವ್ಯಕ್ತಿ ನಿತ್ಯಂ ಭಾಗವತ ಸೇವೆ, ಅದೇ ಉಪಾಯ. ಅದು ಬಿಟ್ರೆ ಬೇರೆ ಯಾವ ಉಪಾಯ ಇಲ್ಲ ಇಲ್ಲಿ.
ಅಷ್ಟು ಸುಲಭ ಅಲ್ಲ. ಅದಕ್ಕೆ ಪ್ರಭುಪಾದರು ಇಂದಿನ ಭಾವಾರ್ಥದಲ್ಲಿ ಏನ್ ಹೇಳಿದ್ರು, ಭೋಗ ಲಾಲಸೆಗಳನ್ನ ಬಿಡೋದು, ಅಹಂಕಾರನ ಬಿಡೋದು ಅಷ್ಟು ಸುಲಭ ಆಗಿರೋದು ವಿಚಾರ ಅಲ್ವೇ ಅಲ್ಲ. ಅದು ಯಾವಾಗ್ಲೂ ನಮ್ಮನ್ನ ಸಮಸ್ಯೆಯಲ್ಲಿ ತೊಡಗಿಸ್ತದೆ. ಆದ್ರೆ ಭಗವಂತನೇ ಅದಕ್ಕೆ ಸಹಾಯ ಮಾಡ್ತಾರೆ, ಆ ಅಹಂಕಾರಗಳನ್ನ ನಮ್ಮಿಂದ ದೂರ ಮಾಡ್ತಾರಂದ್ರೆ ಅವಾಗ ಎಲ್ಲಿಲ್ಲದಷ್ಟು ಸುಲಭ ಆಗ್ಬಿಡುತ್ತೆ. ಅದಕ್ಕೆ ನಿನ್ನೆ ಹೇಳಿದ್ದು ಗಾಂಧಿ ತಾತನ್ ತರ ತತ್ವ ಅಲ್ಲ ಇದು. ಒಂದ್ ಕೆನ್ನೆ ತೋರಿಸಿ, ಒಂದ್ ಕೆನ್ನೆ ಹೊಡೆದಿದ ತಕ್ಷಣ ಇನ್ನೊಂದ್ ಕೆನ್ನೆ ತೋರಿಸಿ ಅಂದ್ರೆ ಯಾರು ತೋರ್ಸಲ್ಲ. ಯಾರಾದ್ರೂ ತೋರಿಸ್ತೀವ? ಯಾರು ತೋರ್ಸಲ್ಲ. ಅದೆಲ್ಲ ಕೃತಕ ಆಗಿರೋದು ವಿಧಾನ. ಒಬ್ಬ ವ್ಯಕ್ತಿಗೆ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿದಾಗ ಮಾತ್ರ ಅವನು ಎಲ್ಲವನ್ನೂ ಸಹಿಸ್ಕೋಬಹುದು. ಅವನ ನಿಜ ಸ್ವರೂಪ ಅವನಿಗೆ ಅರ್ಥ ಆಗುತ್ತೆ. ಅವಾಗ ಮಾತ್ರ ಈ ಅಹಂಕಾರ ದೆಸೆಯಿಂದ ಒಬ್ಬ ವ್ಯಕ್ತಿ ಹೊರಗಡೆ ಬರ್ಬೋದು. ಈ ಅಮಂಗಲಗಳು ಆತ್ಮ ಸಾಕ್ಷಾತ್ಕಾರದ ಹಾದಿಯಲ್ಲಿ ಒದಗುವ ವಿಘ್ನಗಳು. ಭಾಗವತರ ಸಹವಾಸವೇ ಆ ಉಪಾಯ. ಯಾವಾಗ ನಾವು ಭಾಗವತದ್ದು ಸಹವಾಸ ಮಾಡ್ತೀವೋ ಅದೊಂದೇ ಇದಕ್ಕಿರೋದು. ಭಾಗವತರಲ್ಲಿ 2 ವಿಧ. ಇಲ್ಲಿ ಪ್ರಭುಪಾದರು ಇವಾಗ ಭಾಗವತನ ಅಂದ್ರೆ ಏನು ಅಂತ ನಮ್ಗೆ ತಿಳುವಳಿಕೆ ಕೊಡ್ತಾರೆ. ಒಂದೇನು ಭಾಗವತ ಗ್ರಂಥ ಮತ್ತು ಭಕ್ತ ಭಾಗವತ. ಒಂದು ನಾವು ಏನಿವತ್ತು ಕೈಯಲ್ಲಿ ಇಟ್ಕೊಂಡು ಕೂತ್ಕೊಂಡಿದೀವೋ ಶ್ರೀಮದ್ ಭಾಗವತ. ಸುಖದೇವ್ ಗೋಸ್ವಾಮಿಗಳು ಪರೀಕ್ಷಿತ್ ಮಹಾರಾಜರಿಗೆ ತಿಳುವಳಿಕೆ ಕೊಟ್ಟಿದ್ದು. ಸುಖದೇವ್ ಗೋಸ್ವಾಮಿಗಳಿಗೆ ವೇದವ್ಯಾಸರು ತಿಳುವಳಿಕೆ ಕೊಟ್ಟಿದ್ದು. ವೇದವ್ಯಾಸರಿಗೆ ನಾರದ ಮುನಿಗಳು ಹೇಳಿದ್ದಂತ ವಿಚಾರಗಳು ಇದೇ ಭಾಗವತ. ಇದು ಪರಂಪರೆಯಲ್ಲಿ ಹೀಗೆ ಬರ್ತಾ ಇದೆ ಅಂತ ಭಾಗವತ ಗ್ರಂಥ ನಮ್ ಕೈಯಲ್ಲಿ ಇರೋದು, ಅದು ಭಾಗವತ. ಎರಡನೇದೇನು ಭಕ್ತನಾದ ಭಾಗವತ. ಶುದ್ಧ ಭಗವಂತನ ಭಕ್ತರು ಭಾಗವತರು. ಯಾರು? ಶಿಲ ಪ್ರಭುಪಾದರಂತವರು, ಆಚಾರ್ಯರು, ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿಗಳು, ಭಕ್ತಿ ವಿನೋದ್ ಠಾಕೂರು, ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿಗಳು, ಇವರೆಲ್ಲರೂ ಕೂಡ ಏನಾಗಿದ್ದಾರೆ? ಭಾಗವತರು, ಭಕ್ತ ಭಾಗವತರು. ಈ 2 ಭಾಗವತಗಳು ಅಷ್ಟೇ ಸಮರ್ಥವಾದ ಉಪಾಯಗಳು. ಈ ಎರಡನ್ನೂ ಕೂಡ ಪ್ರಭುಪಾದರದನ್ನ ಹೇಳ್ತಾರೆ. ಈ ಎರಡನ್ನೂ ಕೂಡ ಏನ್ ಮಾಡುತ್ತೆ? ನಮ್ಮನ್ನ ಈ ಅಮಂಗಲದ ಪರಿಸ್ಥಿತಿಯಿಂದ ಹೊರಗಡೆ ತರಿಸೋದಿಕ್ಕೆ ಈ 2 ಸಮರ್ಥವಾಗಿದೆ. ವಿಘ್ನಗಳನ್ನು ಕಡಿಮೆ ಅಥವಾ ಯಾವುದೊಂದು ಸಾಕಷ್ಟು ಸಮರ್ಥವಾಗಿದೆ. ಭಕ್ತನಾದ ಭಾಗವತ ಗ್ರಂಥದಷ್ಟೇ ಉತ್ತಮನಾಗಿದ್ದಾನೆ. ಭಕ್ತ ಆಗಿರೋನು 2 ಸಮರ್ಥ ಆಗಿದೆ. ಭಕ್ತನಾಗಿರೋ ಭಾಗವತನು ಕೂಡ ಅಷ್ಟೇ ಸಮರ್ಥನಾಗಿದ್ದಾನೆ. ಕಾರಣ ಏನು? ಏಕೆಂದರೆ ಅವನು ಭಾಗವತ ಗ್ರಂಥಕ್ಕನುಗುಣವಾಗಿ ಜೀವನ ನಡೆಸುತ್ತಾನೆ. ತುಂಬಾ ಮುಖ್ಯ ಆಗಿರೋದು ವಿಚಾರ. ಭಾಗವತ ಅಂದ್ರೆ ಬರೀ ವೇಷಭೂಷಣ ಅಲ್ಲ. ಭಾಗವತ ಅಂದ್ರೇನು? ಭಾಗವತಕ್ಕೆ ಅನುಗುಣವಾಗಿ ಅವ್ರ ಜೀವನನ ರೂಪಿಸ್ತಿರ್ತಾರೆ. ಅದಕ್ಕೆ ಪಾರದರ್ಶಕ ಮಾಧ್ಯಮ ಅಂತ ಕರೀತಾರೆ ಅವರನ್ನ. ಒಂಥರ ಕನ್ನಡಿ ಇದ್ದಂಗೆ ಅವರು. ಕನ್ನಡಿಯಲ್ಲಿ ಮುಖ ನೋಡ್ಕೊಂಡ್ರೆ ಸ್ಪಷ್ಟವಾಗಿ ಕಾಣುತ್ತಲ್ವಾ? ಅದೇ ತರ ಭಾಗವತರನ್ನ ನೋಡಿದಾಗ ಭಾಗವತನ ನೋಡಿದಷ್ಟೇ, ಭಾಗವತದ ವಿಚಾರಗಳನ್ನ ತಿಳುವಳಿಕೆ ಪಟ್ಟಷ್ಟೇ ಅದರಿಂದ ಅನುಕೂಲ ಆಗತ್ತೆ. ಗ್ರಂಥ ಭಾಗವತ ಉದ್ದಕ್ಕೂ ಪರಮಪುರುಷ ಮತ್ತು ಅವನ ಶುದ್ಧ ಭಕ್ತರ ಬಗ್ಗೆ ಮಹಿಮೆಗಳು ತುಂಬಿದೆ. ಇಲ್ಲಿ ಭಾಗವತರು ಭಗವಂತ ಏನು ಭಾಗವತದಲ್ಲಿ ಹೇಳಿದಾರೋ, ಸುಖದೇವ್ ಗೋಸ್ವಾಮಿಗಳು ಏನ್ ಹೇಳ್ತಾ ಇದ್ದಾರೋ, ಸೂತ ಗೋಸ್ವಾಮಿಗಳು ಏನ್ ಹೇಳ್ತಾ ಇದ್ದಾರೋ ಅದನ್ನ ಯಥಾವತ್ತಾಗಿ ಅವ್ರ ಜೀವನದಲ್ಲಿ ಅಳವಡಿಸ್ಕೊಂಡು ಅವ್ರೇನ್ ಮಾಡ್ತಾ ಇದ್ದಾರೆ, ಅದನ್ನ ಅನುಸರಣೆ ಮಾಡ್ತಾ ಇದ್ದಾರೆ. ಅಂತವರನ್ನ ಇಲ್ಲಿ ಭಕ್ತ ಭಾಗವತ ಅಂತ ಕರೀತಾರೆ. ಅದನ್ನ ಮುಂದುವರಿಸಿ ಪ್ರಭುಪಾದನ ಏನ್ ಹೇಳ್ತಾರೆ, ಇದೇ ಗ್ರಂಥದಲ್ಲಿ ಭಾಗವತದ ಉದ್ದಕ್ಕೂ ಪರಮ ಪುರುಷ ಮತ್ತು ಅವನ ಶುದ್ಧ ಭಕ್ತರ ಬಗ್ಗೆ ಮಹಿಮೆಗಳು ತುಂಬಿವೆ. ಅಲ್ಲಿ 2 ವಿಚಾರನೂ ಇದೆ. ಒಂದು ಭಗವಂತನ ವಿಚಾರ ಇದೆ, ಮತ್ತೆ ಭಗವಂತನ ಶುದ್ಧ ಭಕ್ತರ ಮಹಿಮೆಗಳಿದೆ. ಭಗವಂತನ ಮಹಿಮೆಗಳನ್ನ ಒಬ್ಬ ವ್ಯಕ್ತಿ ಯಾವ ತರ ಅರ್ಥ ಮಾಡ್ಕೋಬೇಕು, ಯಾವ ತರ ಸಾಕ್ಷಾತ್ಕಾರ ಪಡಿಬೇಕು ಅನ್ನೋದು ವಿಚಾರಗಳು ಕೊಟ್ಟಿದ್ದಾರೆ. ಮತ್ತೆ ಸಾಕ್ಷಾತ್ಕಾರ ಪಡೆದಿರೋರು ಅವರು ಭಗವಂತನ ಜೊತೆ ಯಾವ ತರ ಪ್ರೇಮ ವ್ಯವಹಾರ, ಪ್ರೀತಿ ವ್ಯವಹಾರಗಳನ್ನ ಮಾಡ್ತಾರೆ ಅನ್ನೋದನ್ನು ಕೂಡ ನಮ್ಗೆ ಇಲ್ಲಿ ತಿಳುವಳಿಕೆ ಕೊಡ್ತಾರೆ. ಅಂತ ಭಾಗವತರಲ್ಲಿ 12 ಜನ ಮಹಾಜನರು ಕೂಡ ಬರ್ತಾರೆ. ಯಾರು 12 ಜನ ಮಹಾಜನರು? ಯಾರ್ಯಾರು ಇದ್ದಾರೆ? ಯಾರಾದ್ರೂ ಹೇಳ್ಬೋದಾ? ನಾರದ, ಶಂಭು, ಪ್ರಹ್ಲಾದ, ಭೀಷ್ಮ, ಬ್ರಹ್ಮದೇವರು,
12 ಮಹಾಜನರಲ್ಲಿ ಬ್ರಹ್ಮ, ನಾರದ, ಶಂಭು ಮತ್ತೆ ಕಪಿಲ ಮುನಿಗಳು, ಪ್ರಹ್ಲಾದ್ ಮಹಾರಾಜರು, ಬಲಿ ಮಹಾರಾಜರು, ಭೀಷ್ಮಾಚಾರ್ಯರು, ಭೀಷ್ಮಾಚಾರ್ಯರು, ಅಂಬರೀಷ್ ಮತ್ತೆ ಬಲಿ ಮಹಾರಾಜರು, ಕಪಿಲ ದೇವರು, ಇವರೆಲ್ಲರೂ ಕೂಡ 12 ಜನ ಮಹಾಜನರಿದ್ದಾರೆ. ಈ 12 ಜನ ಮಹಾಜನರು ಏನು ಹೇಳ್ತಾರೋ ಅದೇ ನಿಜವಾದ ಧರ್ಮ, ಅದೇ ಭಾಗವತ. ಅಂತ 12 ಜನ ಮಹಾಜನರನ್ನ ಯಾರ್ಯಾರು ಅನುಸರಿಸ್ತಾ ಇದ್ದಾರೋ ಆ ಪರಂಪರೆನೇ ನಿಜವಾಗ್ಲೂ ಭಾಗವತ ಪರಂಪರೆ ಅನ್ನೋದನ್ನ ನಮ್ಗೆ ಪ್ರಭುಪಾದರು ತಿಳುವಳಿಕೆ ಕೊಡ್ತಾರೆ. ನೋಡಿ, ಇದು ಸಾಮಾನ್ಯ ಆಗಿರೋದು ವಿಚಾರ ಅಲ್ಲ. ನಮ್ಮ ಪರಂಪರೆ ಅತ್ಯಂತ ಭವ್ಯವಾಗಿರೋದು. ಮತ್ತೆ ಆ ದಾರಿಯಲ್ಲಿ ಯಾರ್ಯಾರು ಮುಂದಕ್ಕೆ ಹೋಗ್ತಾರೋ ಖಂಡಿತವಾಗ್ಲೂ ಅವ್ರಿಗೆ ಎಲ್ಲಾ ತರ ಅಮಂಗಲಗಳಿಂದ ಹೊರಗಡೆ ಬರೋದಿಕ್ಕೆ ದಾರಿ ಇದೆ. ಯಾಕೆಂದ್ರೆ ಇದೆಲ್ಲಾನು ಕೂಡ ಪ್ರಮಾಣೀಕೃತ ಆಗಿರೋದು ವಿಚಾರಗಳು. ಬ್ರಹ್ಮದೇವರು ಭಗವಂತನಿಂದ ನೇರವಾಗಿ ಅಂತ ಒಂದು ದಿವ್ಯವಾಗಿರೋದು ಜ್ಞಾನ ತಗೊಂಡ್ರು. ಆ ಬ್ರಹ್ಮದೇವರಿಂದ ನಾರದ ಮುನಿಗಳು ಅಂತ ಒಂದು ಜ್ಞಾನ ತಗೊಂಡ್ರು. ಆ ನಾರದ ಮುನಿಗಳದ್ದು ವಿಚಾರಗಳನ್ನ ನಾವಿಲ್ಲಿ ಬ್ರಹ್ಮದೇವರ ವಿಚಾರಗಳನ್ನ, ನಾರದ ಮುನಿಗಳ ವಿಚಾರಗಳನ್ನ, ಮತ್ತೆ ನಾರದ ಮುನಿಗಳು ಯಾವ ತರ ವೇದವ್ಯಾಸರಿಗೆ ಅನುಗ್ರಹ ಕೊಟ್ರು, ಮತ್ತೆ ವೇದವ್ಯಾಸರ ವಿಚಾರಗಳನ್ನ ಇಲ್ಲಿ ನಾವು ತಿಳುವಳಿಕೆ ಪಡಿತೀವಿ. ಅಂತ ವೇದವ್ಯಾಸರ ಮಗನಾದ ಶುಕದೇವ್ ಗೋಸ್ವಾಮಿಗಳು ಮಹಾಭಾಗವತರು, ಅವರ ವಿಚಾರಗಳನ್ನ ನಾವು ಅರ್ಥ ಮಾಡ್ತೀವಿ. ನೋಡಿ, ಇಲ್ಲಿ ಎರಡೂ ಇದೆ, ಭಗವಂತ ಜೊತೆಯಲ್ಲಿ ಭಗವಂತನ ಭಕ್ತರ ವಿಚಾರಗಳು. ಇಡೀ ಪರಂಪರೆ ಅಲ್ಲಿ ಯಾರ್ಯಾರು ಬಂದಿದಾರೋ ಅಂತವ್ರದ್ದು ಶ್ರೇಷ್ಠ ವಿಚಾರಗಳನ್ನ ನಾವು ಭಾಗವತದಲ್ಲಿ ಅರ್ಥ ಮಾಡ್ತೀವಿ. ಪ್ರಹ್ಲಾದ್ ಮಹಾರಾಜರು ಇರ್ಬೋದು, ಈ ಕಡೆ ಧ್ರುವ ಮಹಾರಾಜ್ ಇರ್ಬೋದು, ಆ ಕಡೆ ಬಲಿ ಮಹಾರಾಜ್ ಇರ್ಬೋದು, ಅಂಬರೀಷ್ ಮಹಾರಾಜರು ಇರ್ಬೋದು, ಈ ಕಡೆ ಕುಂತಿದೇವಿ ಇರ್ಬೋದು, ದ್ರೌಪದಿ ದೇವಿ ಇರ್ಬೋದು, ಉತ್ತರೆ ಇರ್ಬೋದು. ಉತ್ತರೆ ಯಾರು? ಅಭಿಮನ್ಯುವನ ಹೆಂಡತಿ ಪ್ರಭು. ವಿರಾಟ್ ಅವರ ಮಗಳು. ಉತ್ತರ ಅಭಿಮನ್ಯುವನ ಹೆಂಡತಿ. ಹೌದು. ಆ ಉತ್ತರೇನು ಪ್ರಾರ್ಥನೆ ಮಾಡ್ತಾರೆ ಭಗವಂತನಲ್ಲಿ. ಅವ್ರ ಭಾವನೆಗಳನ್ನ ನಾವ್ ಇಲ್ಲೇನ್ ಮಾಡ್ತೀವಿ ಎಲ್ಲ ಈ ತರ ಎಲ್ಲಾ ತರ. ಈ ಕಡೆ ಮಕ್ಕಳು ಮಗು ರೂಪದಲ್ಲಿ ಇದ್ದಾರೆ, ಪ್ರಹ್ಲಾದ್ ಮಹಾರಾಜ್ ಇದ್ದಾರೆ, ಈ ಕಡೆ ಧ್ರುವ ಮಹಾರಾಜ್ ಇದ್ದಾರೆ, ಆ ಕಡೆ ಸ್ತ್ರೀಯರಲ್ಲಿ ಕುಂತಿದೇವಿ ಇದ್ದಾರೆ, ದ್ರೌಪದಿ ದೇವಿ ಇದ್ದಾರೆ, ಉತ್ತರೆ ಇದ್ದಾರೆ, ದೇವಹೂತಿ ಇದ್ದಾರೆ, ಕಪಿಲ ದೇವರು, ದೇವಹೂತಿ ತಾಯಿ ಕಪಿಲ ದೇವರು, ಅವರ ಸಂಭಾಷಣೆ ಇದೆ ಅಲ್ಲಿ. ಖಂಡಿತ ಪ್ರಭು. ಭಗವಂತನ ಭಕ್ತರು ಮತ್ತೆ ಭಗವಂತನ ವಿಚಾರಗಳನ್ನ, ಶುದ್ಧ ಭಗವಂತನ ಯಾವ ತರ ಅವರು ಭಗವಂತನನ್ನ ಅರ್ಥ ಮಾಡ್ಕೊಂಡ್ರು, ಯಾವ ತರ ಅವರು ಸಾಕ್ಷಾತ್ಕಾರ ಪಡ್ಕೊಂಡ್ರು, ಯಾವ ತರ ಭಗವಂತ ಅವ್ರಿಗೆ ಅನುಗ್ರಹ ಕೊಟ್ರು, ಅವ್ರ ಜೊತೆಯಲ್ಲಿ ಯಾವ ತರ ಭಗವಂತ ವ್ಯವಹರಿಸಿದ್ರು, ಇದೆಲ್ಲ ವಿಚಾರಗಳನ್ನ ಇಲ್ಲಿ ನಾವೇನ್ ಮಾಡ್ತೀವಿ, ತಿಳುವಳಿಕೆ ಪಡಿತೀವಿ. ಅಂತ ಭಾಗವತದ ಮಹಿಮೆಗಳನ್ನ ಯಾರಾದ್ರೂ ಕೇಳಿಸ್ಕೊಂಡ್ರೆ ಅವ್ರೇನಾಗ್ತಾರೆ, ಅವರಲ್ಲಿರೋದು ಎಲ್ಲಾ ತರ ಅಮಂಗಲ ವಿಚಾರಗಳು ಏನಾಗುತ್ತೆ, ದೂರ ಹೊಟ್ಟೋಗುತ್ತೆ. ಶುದ್ಧ ಭಕ್ತರು ಭಾಗವತರೇ. ಭಾಗವತ ಗ್ರಂಥ ಮತ್ತು ವ್ಯಕ್ತಿ ಎಲ್ಲ ಅನನ್ಯವಾದದ್ದು. ಅದಕ್ಕೆ ಇಲ್ಲಿ ಪ್ರಭುಪಾದರು ಅದಾಗಿದೆ, ಎರಡೂನು ಒಂದೇನೆ, ಎರಡೂ ಅನನ್ಯವಾಗಿದೆ, ಇಬ್ರು ಒಂದೇ. ಅಂದ್ರೆ ಒಂದೇ ಅಂದ್ರೆ ಇದು ಒಂದೇ ಅಂದಿದ ತಕ್ಷಣ ನೀವು ಮಾಯವಾದ ಸಿದ್ಧಾಂತ ತರ ಒಂದೇ ಮಾಡ್ಕೋಬೇಡಿ. ಒಂದೇ ಅಂದ್ರೆ ಇಬ್ಬರಿಗೂ ಕೂಡ ಅಷ್ಟೇ ಸಾಮರ್ಥ್ಯ ಇದೆ. ಒಬ್ಬ ವ್ಯಕ್ತಿನ ಈ ಒಂದು ಭೌತಿಕ ಪ್ರಜ್ಞೆಯಿಂದ, ರಾಕ್ಷಸ ಗುಣಗಳಿಂದ ಅವರನ್ನ ಹೊರಗಡೆ ತರೋದಕ್ಕಾಗಿ. ಯಾಕಂದ್ರೆ ಅದಕ್ಕಾಗಿನೇ ಇಂಥ ಭಗವಂತನ ಭಕ್ತರು, ಶುದ್ಧ ಭಗವಂತನ ಭಕ್ತರು ಭಗವಂತನ ಧಾಮದಿಂದ ಈ ಜಗತ್ತಿಗೆ ಬರ್ತಾರೆ. ಅವರ ಮಹಿಮೆಗಳನ್ನ, ಅವರ ಲೀಲೆಗಳನ್ನ ಅವರಿಗೆ ಸಹಕರಿಸ್ಬೇಕು. ಅವ್ರ ವಿಚಾರಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಅವ್ರ ವಿಚಾರಗಳನ್ನ ಅರ್ಥ ಮಾಡ್ಕೊಂಡು ಅವ್ರು ಹೇಳಿರೋ ಪ್ರಕಾರವಾಗಿ ನಾವು ನಡ್ಕೋಬೇಕು. ಅವಾಗ ಮಾತ್ರ ನಮ್ಮ ಹೃದಯದಲ್ಲಿರೋದು ಅಮಂಗಲಗಳೆಲ್ಲ ದೂರ ಹೊಟ್ಟೋಗುತ್ತೆ. ಅದನ್ನೇ ಮುಂದುವರಿಸಿ ಪ್ರಭುಪಾದರು ಏನ್ ಹೇಳ್ತಾರೆ, ಮಾತಾಜಿ ಇವಾಗ ಓದಿ, ಯಾರಾದ್ರೂ ಒಬ್ರು, ಯಾರು ಓದ್ತಾರೆ ಇವತ್ತು? ನಾನು ಓದ್ಬಹುದಾ ಮಾತಾಜಿ? ಪ್ರಭು ನಾನು ಓದ್ಲಾ ಗಿರಿಜಮ್ಮ? ಜಯಮತಿ ಮಾತಾಜಿ ಯಾರು ಲಿಸ್ಟ್ ಮಾಡಿ ಇಟ್ಟಿರ್ತಾರಲ್ವಾ? ಇಲ್ಲ, ನಿನ್ನೆ ಪುಷ್ಪಲತಾ ಮಾತಾಜಿ ಓದಿದ್ರು, ಇವತ್ತು ರಾಧಮ್ಮ ಅವ್ರು ಹೇಳಿದ್ರು. ಇವತ್ತು ಮಧ್ಯೆ ಮಾತಾಡ್ತೀನಿ, ನಾಳೆ ನಾನು ಓದ್ಬಹುದಾ ಮಾತಾಜಿ? ಒಂದ್ ನಿಮಿಷ ರಾಧಮ್ಮ ಮಾತಾಜಿ ನೆಕ್ಸ್ಟ್ ಓದ್ಲಿ. ಇವರು ಗಿರಿಜಮ್ಮ ಮಾತಾಜಿ ಇರೋ ಭಾವಾರ್ಥ ಮಾತ್ರ ಓದ್ಬಿಡಿ ಮಾತಾಜಿ. ಓಕೆ ಸರಿ, ಆಯ್ತು ಓದಿ ಮಾತಾಜಿ. ಈಗ ಓದಿ ಮಾತಾಜಿ, ಭಕ್ತ ಭಾಗವತನು ಅಲ್ಲಿಂದ ಓದಿ ಗಿರಿಜಮ್ಮ ಮಾತಾಜಿ. ಅನುವಾದ. ಭಾಗವತ ಪ್ರವಚನವು ನಿತ್ಯವೂ ಶ್ರವಣ ಮಾಡುವುದರಿಂದ ಮತ್ತು ಶುದ್ಧ ಭಕ್ತರಿಗೆ ಸೇವೆ ಸಲ್ಲಿಸುವುದರಿಂದ
ಹೃದಯದಲ್ಲಿರುವ ತೊಂದರೆಗಳೆಲ್ಲ ಬಹುತೇಕ ನಾಶವಾಗುತ್ತವೆ. ದಿವ್ಯ ಗೀತೆಗಳು ಹೊಗಳುವ ಪರಮ ಪುರುಷನ ಪ್ರೇಮಮಯ ಸೇವೆ ಅಚಂಚಲವಾಗಿ ಸ್ಥಾಪಿತವಾಗುತ್ತವೆ. ಮಾತಾಜಿ ಭಾವಾರ್ಥ 2ನೇ ಪ್ಯಾರ ಓದಿ. ಭಕ್ತ ಭಾಗವತನು ಅಂತಿದೆಯಲ್ಲ, ಅಲ್ಲಿಂದ ಓದಿ. ಭಕ್ತ ಭಾಗವತ, ಸಾರಿ ಪ್ರಭು. ಭಕ್ತ ಎರಡನೇ ಭಾಗವತನು ಪ್ಯಾರ. ಪರಮ ಪುರುಷ ಭಕ್ತ ಭಾಗವತನು ಪರಮ ಪುರುಷ ಭಗವಂತನ ನೇರ ಪ್ರತಿನಿಧಿ. ಹಾಗಾಗಿ ಭಕ್ತ ಭಗವಂತನನ್ನು ಪ್ರಸನ್ನಗೊಳಿಸುವುದರಿಂದ ಭಾಗವತ ಗ್ರಂಥದ ಲಾಭವನ್ನು ಪಡೆಯಬಹುದು. ಭಕ್ತ ಭಾಗವತನ ಅಥವಾ ಭಾಗವತ ಗ್ರಂಥದ ಸೇವೆಯಿಂದ ಭಕ್ತಿ ಮಾರ್ಗದಲ್ಲಿ ಉನ್ನತಿಯನ್ನು ಹಂತ ಹಂತವಾಗಿ ಪಡೆಯುವುದು ಸಾಧ್ಯ. ಇದು ಹೇಗೆ ಎಂಬುದನ್ನು ಮಾನವ ಊಹೆಯಿಂದ ಅರ್ಥ ಮಾಡಿಕೊಳ್ಳಲಾರ. ಆದರೆ ಶ್ರೀ ನಾರದ ಮಹರ್ಷಿ ಈ ಸಂಗತಿಯನ್ನು ವಾಸ್ತವಿಕವಾಗಿ ವಿವರಿಸಿದ್ದಾರೆ. ಹಿಂದಿನ ಜನ್ಮದಲ್ಲಿ ನಾರದರು ದಾಸಿಯೊಬ್ಬಳ ಮಗನಾಗಿದ್ದರೆಂದು ಹೇಳಲಾಗಿದೆ. ಆ ದಾಸಿಯು ಋಷಿಗಳ ಮನೆಗೆಲಸದಲ್ಲಿ ತೊಡಗಿದ್ದಳು. ಆ ರೀತಿ ನಾರದರಿಗೂ ಅವರ ಸಂಪರ್ಕ ಲಭಿಸಿತ್ತು. ಸಹಜವಾಗಿ ಅವರ ಒಡನಾಟದಲ್ಲಿರುತ್ತಾ ಋಷಿಗಳು ತಿಂದುಳಿದ ಅನ್ನಶೇಷವನ್ನು ಸ್ವೀಕರಿಸಿದ್ದರಿಂದ ದಾಸಿಯ ಮಗನೊಬ್ಬ ಮಹಾ ಭಕ್ತನಾಗುವ ಅವಕಾಶವನ್ನು ಪಡೆದ. ಶ್ರೀ ನಾರದ ಮಹರ್ಷಿಯಾಗಿ ರೂಪು ತಳೆದ. ಇವು ಭಾಗವತರ ಸಹವಾಸದ ಪವಾಡ ಸದೃಶ ಪರಿಣಾಮ. ಈ ಪರಿಣಾಮವನ್ನು ಕಾರ್ಯತಃ ತಿಳಿಯಬೇಕಾದರೆ ಒಂದು ಅಂಶವನ್ನು ಗಮನಿಸಬೇಕು. ಅದೆಂದರೆ ಅಂತಹ ಭಾಗವತರ ಪ್ರಾಮಾಣಿಕ ಒಡನಾಟದಿಂದ ದಿವ್ಯ ಜ್ಞಾನವನ್ನು ಬಹಳ ಸುಲಭ ರೀತಿಯಲ್ಲಿ ಖಂಡಿತವಾಗಿ ಪಡೆಯಬಹುದು. ಅದರ ಫಲವಾಗಿ ಭಗವಂತನ ಭಕ್ತಿ ಸೇವೆಯಲ್ಲಿ ಸ್ಥಿರನಾಗಬಹುದು. ಭಾಗವತರ ಮಾರ್ಗದರ್ಶನದಿಂದ ನಾವು ಭಕ್ತಿ ಸೇವೆಯಲ್ಲಿ ಎಷ್ಟು ಅಧಿಕ ಉನ್ನತಿಯನ್ನು ಸಾಧಿಸುತ್ತೇವೋ ಭಗವಂತನ ದಿವ್ಯ ಪ್ರೇಮಮಯ ಸೇವೆಯಲ್ಲಿ ಅಷ್ಟೇ ಅಧಿಕವಾಗಿ ಸ್ಥಿರವಾಗಬಹುದು. ಭಕ್ತ ಭಾಗವತರಿಂದಲೇ ಭಾಗವತ ಗ್ರಂಥದ ಸಂದೇಶವನ್ನು ಸ್ವೀಕರಿಸಬೇಕು. ಈ ಎರಡೂ ಭಾಗವತರ ಸಮುಚ್ಚಯವು ಹೊಸಬನಾದ ಭಕ್ತನಿಗೆ ಉನ್ನತಿಯನ್ನು ಸಾಧಿಸುತ್ತಾ ಹೋಗಲು ಸಹಾಯ ಮಾಡುತ್ತದೆ. ಹರೇ ಕೃಷ್ಣ ಪ್ರಭು. ಥ್ಯಾಂಕ್ಸ್ ಮಾತಾಜಿ, ತುಂಬಾ ಚೆನ್ನಾಗಿ ಓದಿದ್ರಿ. ಭಕ್ತನಾದ ಭಾಗವತನು ಪರಮ ಪುರುಷ ಭಗವಂತನ ನೇರ ಪ್ರತಿನಿಧಿ. ಇಲ್ಲಿ ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ? ಭಕ್ತ ಆಗಿರೋ ಭಾಗವತನು ಭಗವಂತನ ನೇರ ಆಗಿರೋದು ಪ್ರತಿನಿಧಿ ಆಗಿರ್ತಾರೆ. ಸುಮ್ಮನೆ ಅಲ್ಲ. ಈ ಪರಂಪರೆ ಏನ್ ನಮ್ಮ ಪರಂಪರೆ ಬರ್ತಾ ಇದೆಯೋ ಆ ಪರಂಪರೆ ಸಾಕ್ಷಾತ್ ಭಗವಂತನಿಂದ ಪ್ರಾರಂಭ ಆಗಿರೋದು. ಈ ಪರಂಪರೆ ಮೊದಲನೇದಾಗಿ ಕೃಷ್ಣ ಬ್ರಹ್ಮದೇವರಿಗೆ ಉಪದೇಶ ಕೊಟ್ಟಿದ್ದು. ಬ್ರಹ್ಮರು ನಾರದ ಮುನಿಗಳಿಗೆ ಹೇಳಿದ್ದು, ನಾರದ ಮುನಿಗಳು ವೇದವ್ಯಾಸರಿಗೆ ಹೇಳಿದ್ರು. ವೇದವ್ಯಾಸರು ಈ ಒಂದು ಅನುಗ್ರಹವನ್ನ ಈ ಕಲಿಯುಗದಲ್ಲಿ ನಮ್ಗೆ ವಿಶೇಷವಾಗಿ ಅನುಗ್ರಹ ಕೊಡೋದಕ್ಕಾಗಿ ಆ ವಾಯುದೇವರು ಆ ಭೀಮ ಮಧ್ವರಾಗಿ ಆ ಹನುಮಂತ ದೇವರೇ ಮಧ್ವಾಚಾರ್ಯರಾಗಿ ಅವತಾರ ತಗೊಂಡು ಬದ್ರಿಕಾಶ್ರಮಕ್ಕೆ ಹೋಗಿ ಅವ್ರದ್ದು ಅದ್ಭುತ ಆಗಿರೋದು ಲೀಲೆ ಇದೆ. ಬದ್ರಿಕಾಶ್ರಮಕ್ಕೆ ಅವರ ಶಿಷ್ಯರೆಲ್ಲರೂ ಕೂಡ ಕರ್ಕೊಂಡು ಹೋಗ್ತಾರೆ. ಆದ್ರೆ ಶಿಷ್ಯರನ್ನೆಲ್ಲ ಒಂದು ಕಡೆ ಬಿಟ್ಟು ಮಧ್ವಾಚಾರ್ಯರು ಮಾತ್ರನೇ ವಾಯು ವೇಗದಲ್ಲಿ ಬದ್ರಿಕಾಶ್ರಮನ ಪ್ರವೇಶ ಮಾಡ್ತಾರೆ. ಅವ್ರ ಹಿಂದೆ ಶಿಷ್ಯ ಒಬ್ರು ಹಿಂದೆ ಅವ್ರ ಹಿಂದೆನೆ ಅವರನ್ನ ಅನುಸರಿಸ್ಕೊಂಡು ಬರ್ತಾರೆ. ಆದ್ರೆ ಒಂದು ಘಟ್ಟದಲ್ಲಿ ಅಲ್ಲಿಗೆ ಅವರನ್ನ ನಿಲ್ಸಿ ಮಧ್ವಾಚಾರ್ಯರು ಮಾತ್ರ ಬದ್ರಿಕಾಶ್ರಮಕ್ಕೆ ಹೋದ್ರು. ವೇದವ್ಯಾಸರ ಜೊತೆ ಚರ್ಚೆ ಮಾಡಿದ್ರು. ಆ ಚರ್ಚೆ ಮಾಡಿ ಅಲ್ಲಿಂದ ಅವರ ಅನುಗ್ರಹವನ್ನ ತಗೊಂಡ್ಬಂದು ಮತ್ತೆ ಈ ಒಂದು ಪರಂಪರೆಯಲ್ಲಿ ಎಲ್ರಿಗೆ ಕೊಟ್ರು ಅನ್ನೋದು ವಿಚಾರ ಅವರ ಲೀಲೆಯಲ್ಲಿ ನಮಗೆ ಗೊತ್ತಾಗುತ್ತೆ. ತರ ಮಧ್ವಾಚಾರ್ಯರು ವೇದವ್ಯಾಸರಿಂದ ಮಧ್ವಾಚಾರ್ಯರಿಂದ ಪದ್ಮನಾಭ, ನರಹರಿ, ಮಾಧವ, ಅಕ್ಷೋಭ್ಯ, ಜಯತೀರ್ಥ, ಜ್ಞಾನಸಿಂಧು, ದಯಾನಿಧಿ, ವಿದ್ಯಾನಿಧಿ, ರಾಜೇಂದ್ರ, ಜಯಧರ್ಮ, ಪುರುಷೋತ್ತಮ, ಬ್ರಹ್ಮಣ್ಯ ತೀರ್ಥರು, ವ್ಯಾಸ ತೀರ್ಥರು, ಲಕ್ಷ್ಮೀಪತಿಗಳು, ಮಾಧವೇಂದ್ರ ಪುರಿಗಳು, ಈಶ್ವರ ಪುರಿಗಳು, ನಿತ್ಯಾನಂದ ಪ್ರಭುಗಳು, ಅದ್ವೈತಾಚಾರ್ಯರು, ಚೈತನ್ಯ ಮಹಾಪ್ರಭುಗಳು. ಈ ತರ ಈ ಪರಂಪರೆ ಖುದ್ದಾಗಿ ಭಗವಂತನಿಂದಾನೇ ಪ್ರಾರಂಭ ಆಗಿ ಮತ್ತೆ ಚೈತನ್ಯ ಮಹಾಪ್ರಭು ಕೃಷ್ಣ ಮತ್ತೆ ಮಹಾಪ್ರಭು ಆಗಿ ಅವತಾರ ತಗೊಂಡು ಮತ್ತೆ ಈ ಪರಂಪರೆನ ಮತ್ತೆ ಕಲಿಯುಗದ ಯುಗಧರ್ಮ ಆಗಿರೋ ಹರಿನಾಮ ಸಂಕೀರ್ತನೆನ ನಮಗಾಗಿ ಕೊಟ್ಟಿದ್ದಾರೆ. ಅದರಿಂದ ಇಂಥ ಒಂದು ಭಾಗವತ ಪರಂಪರೆ ಏನಿದೆಯೋ ಅವರು ನೇರವಾಗಿ ಭಗವಂತನ ಪ್ರತಿನಿಧಿಗಳಾಗಿನೇ ಇಲ್ಲಿ ಬಂದಿದ್ದಾರೆ. ಮತ್ತೆ ಅವರು ಎಲ್ರಿಗೆ ಅನುಗ್ರಹ ಕೊಡ್ತಾ ಇದ್ದಾರೆ. ಇದು ಮೊದಲನೇದು ವಿಚಾರ ಇಲ್ಲಿ ಪ್ರಭುಪಾದರು ಹೇಳ್ತಾರೆ. ಹಾಗಾಗಿ ಭಕ್ತ ಭಾಗವತನನ್ನು ಪ್ರಸನ್ನಗೊಳಿಸುವುದು ಭಾಗವತ ಗ್ರಂಥದ ಲಾಭವನ್ನು ಪಡೆಯಬಹುದು. ಅದರಿಂದ ಅಂತ ಭಗವಂತನ ಶುದ್ಧ ಭಕ್ತರ ಪರಂಪರೆಯಲ್ಲಿ ನಾವ್ ಯಾವಾಗ ಭಾಗವತವನ್ನ
ಅರ್ಥ ಮಾಡೋದಕ್ಕೆ ಪ್ರಯತ್ನ ಪಡ್ತೀವೋ ಆವಾಗ ನಿಜವಾಗ್ಲೂ ಭಾಗವತ ಗ್ರಂಥದ ಆ ಒಂದು ಮಹಿಮೆನ ನಾವು ತಿಳುವಳಿಕೆ ಪಡೆಯಕ್ಕಾಗತ್ತೆ. ಮತ್ತೆ ಅದರದ್ದು ಲಾಭನೂ ಕೂಡ. ಆ ಲಾಭ ಏನು? ಇಲ್ಲೇನ್ ಹೇಳ್ತಾ ಇದಾರೆ? ಹೃದಯಂತಸ್ತು ಅಭದ್ರಾಣಿ ವಿದುನೋತಿ ಸುಹುರು ಸತಾಂ ನಷ್ಟಪ್ರಾಯೇಶು ಅಭದ್ರೇಶು. ನಷ್ಟಪ್ರಾಯೇಶು ಆಲ್ಮೋಸ್ಟ್ ಎಲ್ಲಾನು ಕೂಡ, ಬಹುತೇಕ ಎಲ್ಲ ಅಮಂಗಲಗಳು ನಮ್ಮ ಹೃದಯದಿಂದ ಏನಾಗುತ್ತೆ? ದೂರ ಹೊಟ್ಟೋಗುತ್ತೆ. ಮತ್ತೆ ಭಗವಂತನಲ್ಲಿ ಅಚಂಚಲವಾಗಿರೋದು ಭಕ್ತಿ ಸೇವೆ ಪ್ರಾಪ್ತಿ ಆಗುತ್ತೆ. ಇಲ್ಲ ಅಂದ್ರೆ ಅಂತ ಪರಂಪರೆಯಲ್ಲಿ ಒಂದು ಸಣ್ಣ ನಮ್ಮ ಆ ಸೇವೆ ಮಾಡುವಂತ ಆ ಒಂದು ಸಂಘ ತಗೊಳ್ಳೋಂತ ಭಾಗ್ಯ ನಮ್ಗೆಲ್ರಿಗೆ ಸಿಕ್ಕಿರೋದ್ರಿಂದಾನೆ. ಯೋಚನೆ ಮಾಡಿ ನೋಡಿ, ಒಂದ್ಸಲಿ ಹಿಂದೆ ತಿರುಗಿ ನೋಡಿ ಎಲ್ರು ಕೂಡ. ನಮ್ ಜೀವನದಲ್ಲಿ ನಾನು ಎಲ್ಲಿದ್ದೆ, ನಾನು ಹಿಂದೆ ಏನು ಮಾಡ್ತಾ ಇದ್ದೆ, ಇವಾಗ ನಾನು ಹರೇ ಕೃಷ್ಣ ಮಂತ್ರ ಭಕ್ತರ ಸಂಘದಲ್ಲಿ ಬಂದ್ಮೇಲೆ, ಭಾಗವತ ಕೇಳಿಸ್ಕೊಂಡ್ಮೇಲೆ ನಾನು ಏನ್ ಮಾಡ್ತಾ ಇದ್ದೀನಿ, ನನ್ ಮನ ಪರಿಸ್ಥಿತಿ ಏನಾಗಿದೆ ಇವತ್ತು, ಎಲ್ರಿಗೆ ಒಂದ್ ಸಣ್ಣ ಅನುಭವ ಆಗಿದ್ಯಾ ಇಲ್ವಾ? ಅಕಸ್ಮಾತ್ ನಾವೇನಾದ್ರೂ ಇದನ್ನ ಮಾಡಿಲ್ಲ ಅಂದ್ರೆ, ಇದನ್ನ ನಾವು ಜೀವನದಲ್ಲಿ ಈ ತರ ಒಂದು ಅವಕಾಶ ನಮ್ಗೆ ಸಿಗ್ಲಿಲ್ಲ ಅಂದ್ರೆ, ಗುರುಗಳು ಮತ್ತೆ ಭಗವಂತನ ಭಕ್ತರದು ಕೃಪೆಯಿಂದ ಇವತ್ತು ಏನ್ ಮಾಡ್ತಾ ಇದ್ವಿ? ಯಾರಾದ್ರೂ ಒಬ್ರು ಹೇಳಿ, ನಿಮ್ ಜೀವನದಲ್ಲಿ ನೀವು ಕೃಷ್ಣ ಪ್ರಜ್ಞೆ ಇಲ್ಲ ಅಂದ್ರೆ ನೀವೇನ್ ಮಾಡ್ತಾ ಇದ್ರಿ? ಪ್ರಭು, ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಹೇಳಿ ಮಾತಾಜಿ. ಚಿಕ್ಕ ಚಿಕ್ಕ ವಿಷಯಕ್ಕೂ ತುಂಬಾ ತಲೆ ಕೆಡಿಸ್ಕೊಂತಿತ್ತು ಪ್ರಭು. ಮತ್ತೆ ಎಲ್ಲದಕ್ಕೂ ತುಂಬಾ ಯೋಚನೆ ಮಾಡ್ತಿದ್ದು, ಜೀವನದ ಬಗ್ಗೆ, ಮಕ್ಳ ಬಗ್ಗೆ ಎಲ್ಲಾ ತುಂಬಾ ತಲೆ ಕೆಡಿಸ್ಕೊಂತಿದ್ವಿ. ಈಗ ಭಗವಂತ ಇದ್ದಾನೆ, ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು ಅನ್ನೋದು ಒಂದು ಧೈರ್ಯ ಪ್ರಭು. ಧೈರ್ಯ ಪ್ರಾಪ್ತಿ ಆಗಿದೆ, ಯೋಚನೆ ಕಡಿಮೆ ಆಗಿದೆ, ಸ್ವಲ್ಪ ಶಾಂತಿ ಸಿಕ್ಕಿದೆ ನಿಮ್ಗೆ. ಸರಿ ಮಾಡ್ತೀಯ. ಬೇರೆ ಯಾರಾದ್ರೂ ಹೇಳ್ಬೋದಾ? ಕೃಷ್ಣ ಪ್ರಜ್ಞೆನೇ ಇಲ್ಲ, ನಿಮ್ ಜೀವನದಲ್ಲಿ ನೀವು ಏನ್ ಸಾಧನೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರಿ ಅಕಸ್ಮಾತ್? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಹೆಚ್ಚಿನಾಗಿ ಮೊಬೈಲು, ಟಿವಿ ಅದ್ರಲ್ಲಿ ಬರೋ ವಿಷಯಗಳ ಮೇಲೆ ಈ ಭೌತಿಕ ಪ್ರಜ್ಞೆನ ಹೆಚ್ಚಾಗಿ ಕಾಲ ಕಳೆಯಕ್ ಶುರು ಮಾಡ್ತಾ ಇದ್ವಿ. ಸಾಂಸಾರಿಕವಾಗಿ ಪಾಸ್ಟ್ ಇಲ್ಲ ಪ್ರೆಸೆಂಟ್ ಇಲ್ಲ ಫ್ಯೂಚರ್ ಏನು ಆಗುತ್ತೆ ಇವೆರಡರಿಂದ ಈ ತರ ಯೋಚನೆ ಮಾಡ್ತಾ ಇದ್ವಿ. ಭಗವಂತನ ಸೀಸನ್ಗಳಲ್ಲಿ ತರ ಹಬ್ಬದ ಟೈಮಲ್ಲಿ ಮಾಮೂಲಿ ಬೆಳಗ್ಗೆ ಪೂಜೆ ಮಾಡ್ಬೇಕು ಅಷ್ಟೇ. ಅದು ಬಿಟ್ಟು ಡೀಟೇಲ್ ಆಗಿ ಅದೆಲ್ಲ ವಿಷಯಗಳು ನಮಗೂ ಸಿಗ್ತಾ ಇರ್ಲಿಲ್ಲ. ಎಲ್ಲದಕ್ಕೂ ಯಾವ್ದೇ ಪ್ರಾಬ್ಲಮ್ ಬಂದ್ರು ಶರಣಾಗತಿ ಆಗ್ಬೇಕು ಅನ್ನೋದು ಈಗ ಒಂದ್ ಮೇನ್ ಥಾಟ್ ಸಿಕ್ಕಿರೋದ್ರಿಂದ ಯಾವ ಪ್ರಾಬ್ಲಮ್ ಈಗ ದೊಡ್ಡದು ಅಂತಾನು ಅನ್ಸಲ್ಲ. ನಮ್ಗೆ ಯಾಕೆ ಈ ಪ್ರಾಬ್ಲಮ್ ಬಗ್ಗೆ ಯೋಚನೆ ಮಾಡ್ಬೇಕು ಅನ್ನೋದು ಇರೋದಿಲ್ಲ. ಹೆಚ್ಚಿನ ಸಮಯ ಈಗ ಭಗವಂತನ ವಿಚಾರ ತಿಳ್ಕೊಳ್ಳೋದ್ರಲ್ಲಿ ಕಾಲ ಕಳೀತಾ ಇರ್ತೀವಿ. ಈಗ ನಿಮ್ ಕ್ಲಾಸ್ ಆದ ತಕ್ಷಣನೂ ನೆಕ್ಸ್ಟ್ ಈಗ ಬೇರೆ ಕ್ಲಾಸಸ್ ಇರುತ್ತೆ, ನಿತಾಯ್ ಸೇವಿನಿ ಮಾತಾಜಿ ಕ್ಲಾಸಸ್ಗಳಾಗ್ಲಿ, ಇನ್ನು ಹೆಚ್ಚೆಚ್ಚಿನ ವಿಷಯ ನಾವೇ ಹುಡ್ಕೊಂಡು ಕೇಳ್ಬೇಕು ಅನ್ನೋ ರೀತಿ ನಾವಾಗಿದೀವಿ. ಆಗ ಬೇರೆ ವಿಷಯಗಳ ಬಗ್ಗೆ ಮೊಬೈಲಲ್ಲಿ ಸರ್ಚ್ಗಳು ನಡೀತಾ ಇತ್ತು. ಏನೋ ನಮ್ ಲೈಫ್ ಸ್ಟೈಲೇ ಬೇರೆ ಆಗಿತ್ತು. ಈಗ ಭಗವಂತನ ಸೇವೆನಲ್ಲಿ ನೀವು ಒಂದು ಬೇರೆ ಹಾಕೊಟ್ಟಿದ್ದೀರಾ, ಮೇಲೆ ಚಿಗಿರ್ಲಿಕ್ಕೆ ಸ್ವಲ್ಪ ಪ್ರಯತ್ನ ಪಡ್ತಾ ಇದೀವಿ. ಈ ವಿಷಯದಲ್ಲಿ ಮುಂದೆ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಹರೇ ಕೃಷ್ಣ ಪ್ರಭು. ಮನೆಯಲ್ಲಿ ಮನೆಯಲ್ಲಿ ಸುಮ್ನೆ ಜಗಳ ಆಡೋದು, ಊಟ ಯಾವ ತರ ಆದ್ರೆ ಆ ತರ ಎಲ್ಲ ಮಾಡ್ಕೊಳ್ಳೋದು, ಒಂಥರ ಬೆಳಗ್ಗೆ ಎದ್ದು ಸ್ನಾನ ಮಾಡೋದು, ದೇವ್ರ ಪೂಜೆ ಮಾಡೋದು, ಈ ತರ ಎಲ್ಲ ವ್ಯವಸ್ಥೆ ಇರ್ಲಿಲ್ಲ. ಅಂದ್ರೆ ಸಂಜೆ ಹೊತ್ತು ಸ್ನಾನ ಮಾಡೋದು ಹಾಗೆಲ್ಲ ಒಂಥರ ಇರ್ತಿತ್ತು. ಈಗ ಒಂಥರ ತುಂಬಾನೇ ಡಿಸಿಪ್ಲಿನ್ ಬಂದ್ಬಿಟ್ಟಿದೆ, ಮತ್ತೆ ಮನಸ್ಸಿಗೆ ತುಂಬಾ ಸಮಾಧಾನ ಇದೆ, ತುಂಬಾ ಚೆನ್ನಾಗಾಗ್ತಿದೆ ಇವಾಗ. ಥ್ಯಾಂಕ್ಸ್ ಮಾತಾಜಿ. ಈ ತರ ನಾವು ಯೋಚನೆ ಮಾಡ್ತಾ ಹೋದ್ರೆ ಪ್ರತಿಯೊಬ್ಬರದು ಜೀವನದಲ್ಲೂ ಕೂಡ ನಾವು ಅನ್ಕೋಬಹುದು, ನಾನು ಏನಾಗ್ಬಿಡ್ತಾ ಇದ್ದೆ. ಅಕಸ್ಮಾತ್ ಕೃಷ್ಣ ಪ್ರಜ್ಞೆ ಅನ್ನೋದು ಒಂದಿಲ್ಲ ಅಂದ್ರೆ, ಭಕ್ತರದು ಸಂಘ ಇಲ್ಲ ಅಂದ್ರೆ, ಈ ತರ ವಿಚಾರಗಳನ್ನ ನಾವು ಕೇಳಿಸ್ಕೊಂಡಿಲ್ಲ ಅಂದ್ರೆ, ನಾವು ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿ ನಾವ್ ಯಾವತ್ತೂ ಕೂಡ ನೆಮ್ಮದಿ, ಸಮಾಧಾನ, ಈ ಒಂದು ಪರಿಸ್ಥಿತಿನೇ ಬರ್ತಾ ಇರ್ಲಿಲ್ಲ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಮ್ ಹೃದಯದಲ್ಲಿ ಅಸೂಯೆ, ದ್ವೇಷ ಇದು ಬಿಟ್ರೆ ಬೇರೆ ಏನು ಇರ್ತಾ ಇರ್ಲಿಲ್ಲ. ಅವ್ರು ಆಗಿದ್ದಾರೆ, ನಾವು ಹಾಗಾಗ್ಬೇಕು. ಇವ್ರು ಹೀಗಾಗೋಗಿದ್ದಾರೆ, ಯಾರನ್ನೋ ನೋಡಿ ಕೀಳಿರಿಮೆಯಿಂದ ಅವರನ್ನ ನಾವು ಯೋಚನೆ ಮಾಡ್ತಾ ಇದ್ವಿ. ಇನ್ಯಾರೋ ಮೇಲ್ಗಡೆ ಇರೋರನ್ನ ನೋಡಿ ಅಸೂಯೆ ಪಟ್ಕೊಂಡು ನಾವು ಅದನ್ನ ಆಗ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ವಿ. ಇದೇ ಜೀವನದಲ್ಲಿ ಇಷ್ಟೇ ವಿಚಾರ. ಅವರು ಆ ಆಸ್ತಿ ಮಾಡಿದ್ದಾರೆ, ಇವ್ರ ಮನೇಲಿ ಇಷ್ಟಿದೆ, ಅವ್ರ ಮನೇಲಿ ಹಂಗಿದೆ, ನನ್ನ ಹತ್ರ ಈ ತರ ಸೀರೆ ಇದೆ, ನನ್ನ ಹತ್ರ ಆ ತರ ಒಡವೆ ಇದೆ,
ನನ್ನ ಹತ್ರ ಅದಿಲ್ಲ, ನನ್ನ ಹತ್ರ ಇದಿಲ್ಲ, ಇದು ಬಿಟ್ರೆ ಜೀವನದಲ್ಲಿ ಬೇರೆ ಯಾರು ಏನು ಯೋಚನೆ ಮಾಡೋದು ಪರಿಸ್ಥಿತಿನೇ ಇಲ್ಲ ಈ ಜಗತ್ತಲ್ಲಿ. ಏನಾದ್ರೂ ಇದೆಯಾ? ಏನು? ಹೌದು ಪ್ರಭುಗಳೇ, ನೀವ್ ಹೇಳಿದ್ ಕರೆಕ್ಟ್. ಅದರಿಂದ ನಾವು ಒಂದು ಸಣ್ಣ ಅನುಭವ ನಮ್ಗೆ ಸಿಕ್ಕಿರೋದು, ಒಂದು ಸಣ್ಣ ಅನುಭವದಲ್ಲೇ ನಮ್ಗೆ ಇಷ್ಟೊಂದು ನಮ್ಗೆ ಅನುಕೂಲ ಆಗ್ತಾ ಇದೆ, ನಮ್ಗೆ ಗೊತ್ತಾಗ್ತಾ ಇದೆ ನಾನು ಏನ್ ಪರಿಸ್ಥಿತಿಯಲ್ಲಿ ಇದ್ದೀನಿ, ನಾನು ಏನ್ ಆಗ್ಬೇಕು ಅನ್ನೋದು ನಮ್ಗೆ ತಿಳುವಳಿಕೆಗೆ ಬರ್ತಾ ಇದೆ. ಇನ್ನ ನಾವು ನಿತ್ಯವಾಗಿ ನಾವ್ ಯಾವಾಗ ಇದರಲ್ಲಿ ಪ್ರಾಮಾಣಿಕವಾಗಿ ಇಲ್ಲಿ ಭಾಗವತದಲ್ಲಿ ಹೇಳಿರೋ ಪ್ರಕಾರವಾಗಿ ಸತ್ಯನಿಷ್ಠರಾಗಿ ನಾವ್ ಯಾವಾಗ ಇದರಲ್ಲಿ ತೊಡಗ್ತೀವೋ ಅವಾಗ ನಮ್ ಪರಿಸ್ಥಿತಿ ಏನಾಗ್ಬೋದು ಅದನ್ನೇ ಇಲ್ಲಿ ಏನ್ ಹೇಳ್ತಾ ಇದಾರೆ, ನಾರದ ಮುನಿಗಳದ್ದು ಜೀವನದಲ್ಲಿ ಅದು ಉದಾಹರಣೆ ಮುಖಾಂತರವಾಗಿ ಅವರೇ ಇದನ್ನ ಇಲ್ಲಿ ಪ್ರಭುಪಾದರು ತಿಳುವಳಿಕೆ ಕೊಡ್ತಾರೆ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾ ಇದಾರೆ, ಭಕ್ತ ಭಾಗವತ ಅಥವಾ ಭಾಗವತ ಗ್ರಂಥದ ಸೇವೆಯಿಂದ ಭಕ್ತಿ ಮಾರ್ಗದಲ್ಲಿ ಉನ್ನತಿಯನ್ನು ಹಂತ ಹಂತವಾಗಿ ಪಡೆಯುವುದು ಸಾಧ್ಯ. ಸ್ಟೆಪ್ ಬೈ ಸ್ಟೆಪ್, ಹಂತವಾಗಿ ಒಬ್ಬ ವ್ಯಕ್ತಿ ಜೀವನದಲ್ಲಿ ಪರಿವರ್ತನೆಗಳನ್ನ ಅವನ ಜೀವನದಲ್ಲಿ ಅವನು ಅನುಭವ ಮಾಡೇ ಮಾಡ್ತಾನೆ. ಇದು ಹೇಗೆ ಎಂಬುದನ್ನು ಮಾನವನ ಊಹೆಯಿಂದ ಅರ್ಥ ಮಾಡಿಕೊಳ್ಳಲಾರ. ಇದನ್ನ ಯಾವತ್ತು ಯಾರು ಊಹೆ ಮಾಡ್ತಾ ಇದನ್ನ ತಿಳುವಳಿಕೆ ಪಡೆಯಕ್ಕೆ ಸಾಧ್ಯ ಇಲ್ಲ. ಇದನ್ನ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ನೀವು ಜಾಮೂನನ್ನ ಎಷ್ಟಾದ್ರೂ ವರ್ಣನೆ ಮಾಡಿ ನಿಮಗೆ ಗೊತ್ತಾಗಲ್ಲ. ಊಹೆ ಮಾಡ್ತಾ ಜಾಮೂನ್ ಏನು ಅಂತ ಅರ್ಥ ಆಗತ್ತ ಯಾರಿಗಾದ್ರೂ? ಆಗಲ್ಲ. ಆದ್ರೆ ಜಾಮೂನನ್ನ ಯಾವಾಗ ಬಾಯಿಗೆ ಹಾಕಿದ ತಕ್ಷಣ ಏನಾಗತ್ತೆ? ಓ ಜಾಮೂನ್ ಅಂದ್ರೆ ಅದೇ ತರ, ಓ ಈ ತರ ಇದೆ. ಅದನ್ನೇ ದಾಸನೇನ್ ಹೇಳಿದ್ರು, ಕಲ್ಲು ಸಕ್ಕರೆಯ ಸವಿಯ ಬಲ್ಲವನೇ ಬಲ್ಲನು. ಯಾರಿಗೆ ಭಗವಂತನ ವಿಚಾರಗಳು ಗೊತ್ತಿದೆಯೋ ಅವನಿಗೆ ಮಾತ್ರನೇ ಅರ್ಥ ಆಗುತ್ತೆ. ಯಾರಿಗೆ ಭಗವಂತನ ಸಾಕ್ಷಾತ್ಕಾರ ಯಾರಿಗ್ ಸಿಗುತ್ತೆ? ಯಾರು ಆ ಮಾರ್ಗದಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೋ, ಯಾರು ಭಕ್ತರ ಸಂಘದಲ್ಲಿದ್ದಾರೋ, ಯಾರು ಭಾಗವತದ ಸಂಘದಲ್ಲಿದೆಯೋ ಅವ್ರಿಗೆ ಮಾತ್ರ ಏನಾಗುತ್ತೆ, ಅದು ಅರ್ಥ ಆಗ್ತಾ ಹೋಗುತ್ತೆ, ಅದರದ ಅನುಭವ ಮಾಡ್ತಾ ಹೋಗ್ತಾರೆ. ಇಲ್ಲ ಅಂದ್ರೆ ಖಂಡಿತವಾಗ್ಲೂ ನಮ್ ಜೀವನದಲ್ಲಿ ನಾವು ಸೋತೋಗ್ತೀವಿ. ಅದಕ್ಕೆ ಹಿಂದೆ ಏನ್ ಹೇಳಿದ್ರು, ಶ್ರಮ ಏವ ಹಿ ಕೇವಲ, ಬರೀ ವ್ಯರ್ಥ ಶ್ರಮ ಅಷ್ಟೇ ಜೀವನದಲ್ಲಿ. ನಾವ್ ಏನ್ ಕೆಲಸ ಮಾಡ್ತಾ ಇದೀವೋ ಆ ಕೆಲಸದಲ್ಲಿ ಕಟ್ಟ ಕಡೆಗೆ ಭಗವಂತಂದು ವಿಚಾರಗಳಲ್ಲಿ ನಮ್ಗೆ ಆಸಕ್ತಿ ಪ್ರಾಪ್ತಿ ಆಗಿಲ್ಲ ಅಂದ್ರೆ ಬೇರೆ ಎಲ್ಲಾ ಕೆಲಸಗಳು ಶ್ರಮ ಏವ ಹಿ ಕೇವಲಂ. ಅದೇ ತರ ನಮ್ ಜೀವನ ಪೂರ್ತಿ ಶ್ರಮ ಏವ ಹಿ ಕೇವಲಂ, ಬರೀ ವ್ಯರ್ಥ ಶ್ರಮ ಆಗ್ಬಿಡುತ್ತೆ ಅಷ್ಟೇ. ಅದಕ್ಕೆ ಇಲ್ಲಿ ಊಹೆ ಮಾಡ್ತಾ ಒಬ್ಬ ವ್ಯಕ್ತಿ ಇದನ್ನ ಅರ್ಥ ಮಾಡಕ್ಕಾಗಲ್ಲ. ಆದ್ರೆ ಯಾವಾಗ ಎರಡೂ ಕೆಲಸಗಳನ್ನ ಮಾಡ್ತಾನೋ, ಭಗವಂತನ ಭಕ್ತರ ಸೇವೆಯಲ್ಲಿ ಭಾಗವತ ಸೇವೆಯಲ್ಲಿ ನಿತ್ಯವಾಗಿ ಯಾವಾಗ ತೊಡಗ್ತಾನೋ ಅವನಿಗೆ ಖಂಡಿತವಾಗ್ಲೂ ಇದು ಅರ್ಥ ಆಗುತ್ತೆ. ಹಂತವಾಗಿ ಅವರಿಗೆ ಇದರದ್ದು ತಿಳುವಳಿಕೆಗೆ ಬರುತ್ತೆ. ಅದರಿಂದ ಇಲ್ಲೇನ್ ಹೇಳ್ತಾ ಇದ್ದಾರೆ, ಆದರೆ ಶ್ರೀ ನಾರದ ಮಹರ್ಷಿ ಈ ಸಂಗತಿಯನ್ನು ವಾಸ್ತವವಾಗಿ ವಿವರಿಸಿದ್ದಾರೆ. ಇಂದಿನ ಜನ್ಮದಲ್ಲಿ ನಾರದರು ದಾಸಿಯೊಬ್ಬಳ ಮಗನಾಗಿದ್ದರೆಂದು ಹೇಳಲಾಗಿದೆ. ಆ ದಾಸಿ ಋಷಿಗಳ ಮನೆಗೆಲಸದಲ್ಲಿ ತೊಡಗಿದ್ದಳು. ಆ ರೀತಿ ನಾರದರು ಅವರ ಸಂಪರ್ಕ ಲಭಿಸಿತು. ಸಹಜವಾಗಿ ಅವರ ಒಡನಾಟದಲ್ಲಿರುತ್ತಾ ಋಷಿಗಳು ತಿಂದುಳಿದ ಅನ್ನಶೇಷವನ್ನು ಸ್ವೀಕರಿಸಿದ್ದರಿಂದ ದಾಸಿಯ ಮಗನೊಬ್ಬ ಮಹಾಭಕ್ತನಾಗುವ ಅವಕಾಶವನ್ನು ಪಡೆದು ಶ್ರೀ ನಾರದ ಮಹರ್ಷಿಗಳಾಗಿ ರೂಪುಗೊಂಡರು. ನಾರದ ಮುನಿಗಳು ಒಬ್ಬ ಸಾಮಾನ್ಯ ದಾಸಿ ಮಗ ಆಗಿದ್ದ. ಆದ್ರೆ ಭಕ್ತರು ಈ ಚಾತುರ್ಮಾಸ್ಯದಲ್ಲಿ ಆ ಊರಲ್ಲಿ ಬಂದು ನೆಲೆಸಿದ್ರು. ಅವ್ರ ಸೇವೆ ಮಾಡೋ ಅಂತ ಭಾಗ್ಯ ಅವ್ರ ತಾಯಿಗೆ ಸಿಕ್ತು. ಆ ಸೇವೆ ಮಾಡ್ತಾ ತಾಯಿ ಜೊತೆಯಲ್ಲಿ ಆ ಮಗು, ನಾರದ ಮುನಿ ಮಗು ಹಾಗೆ ಇದ್ರು, ಸಣ್ಣ ಇನ್ನು ಬಾಲಕ. ಅವ್ರ ಜೊತೆನೆ ಓಡಾಡ್ತಾ ಅವ್ರ ಮಾತುಗಳನ್ನ ಕೇಳಿಸ್ಕೊತಾ ಇದ್ರು. ಮತ್ತೆ ಅವರು ತಿಂದು ಮಿಕ್ಸಿದ್ರಲ್ಲ ಆ ಒಂದು ಪ್ರಸಾದ, ಆ ಪ್ರಸಾದನ ಅವರನ್ನ ಪರ್ಮಿಷನ್ ಕೇಳಿ, ನಾನು ಇದನ್ನ ಈ ಪ್ರಸಾದ ನಾನ್ ತಗೋತೀನಿ ಅಂತ ಅವರು ಕೇಳಿದ್ರು. ಅದಕ್ಕೆ ಅವರನ್ನು ಕೂಡ ಸರಿ ಆಯ್ತು ತಿನ್ನಿ ಅಂದ್ರು. ಅದು ತಿಂದಿದ ತಕ್ಷಣ ಏನಾಯ್ತು, ಅವ್ರ ಹೃದಯದಲ್ಲಿರೋದು ಅಮಂಗಲಗಳೆಲ್ಲಾನು ಕೂಡ ಅವರೇ ಹೇಳ್ತಾ ಇದ್ದಾರೆ, ನಾರದ ಮುನಿಗಳೇ ಹೇಳ್ತಾ ಇದ್ದಾರೆ, ನನ್ನಲ್ಲಿರೋ ದೋಷಗಳೆಲ್ಲ ದೂರ ಹೋಯ್ತು. ಮತ್ತೆ ಅವರಲ್ಲಿ ಆ ಒಂದು ಭಗವಂತನ ವಿಚಾರಗಳಲ್ಲಿ ಇಲ್ಲಿ ಯಾವ ತರ ಹೇಳ್ತಾ ಇದ್ದಾರಲ್ಲ, ಅಚಂಚಲವಾಗಿ ಸ್ಥಾಪಿತ ಆಯ್ತು. ನಾನು ಭಗವಂತನ ಸೇವೆಯಲ್ಲಿ ತೊಡಗ್ಬೇಕು, ನಾನು ಭಗವಂತನ ಭಕ್ತಿ ಮಾಡ್ಬೇಕು ಅನ್ನೋದು ವಿಚಾರ ಅಚಂಚಲವಾಗಿ ನಿಲ್ತು. ಅದರಿಂದ ಅವರ 4 ತಿಂಗಳಲ್ಲಿ ನನಗೇನು ಹೇಳಿಕೊಟ್ಟಿದ್ರಲ್ವಾ ಅದನ್ನೆಲ್ಲಾನು ಕೂಡ ನನ್ನ ಜೀವನದಲ್ಲಿ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಸ್ವಲ್ಪ ಸಮಯದಲ್ಲಿ ನನ್ನ ತಾಯಿನೂ ತೀರೋದ್ರು. ಆದ್ರೆ ನನಗೆ ಇವಾಗ ಯಾರು ದಿಕ್ಕೇ ಇರ್ಲಿಲ್ಲ. ದಿಕ್ಕಿಲ್ದಿರ ಇರೋ ಪರಿಸ್ಥಿತಿಯಲ್ಲಿ ನನಗೆ ದಿಕ್ಕೇ ಕಾಣಿದ್ದು ಯಾರಿಗೆ ಅಂದ್ರೆ ನನಗೆ ಭಗವಂತ ಒಬ್ನೇನೆ ದಿಕ್ಕು ಅಂತ ತಿಳುವಳಿಕೆ ಆಯ್ತು.
ಮತ್ತೆ ಅದನ್ನ ಭಾಗವತರಿಂದಾನು ಕೂಡ ಕೇಳಿಸ್ಕೊಂಡಿದ್ದೆ. ಆ ಋಷಿ ಮುನಿಗಳು ನನಗೆ ಅದನ್ನೇ ಹೇಳಿದ್ರು. ಅದರಿಂದ ನಾನೇನ್ ಮಾಡಿದೆ, ಒಂದ್ ಕಡೆ ಕುತ್ಕೊಂಡು ನಾನು ಅವನ ಧ್ಯಾನದಲ್ಲಿ ತೊಡಗ್ದೆ, ಅವನ ನಾಮಸ್ಮರಣೆ ಮಾಡ್ತಾ ಇದ್ದೆ. ನಾನು ನಾಮಸ್ಮರಣೆ ಮಾಡ್ತಾ 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 ಒಂದು ಸಮಯ ಏನಾಯ್ತು ಅಂದ್ರೆ, ಆ ಭಗವಂತ ನನ್ನ ಹೃದಯದಲ್ಲಿ ಒಂದು ಕ್ಷಣ ನನಗೆ ಆ ದರ್ಶನ ಕೊಟ್ಟ. ಅವನ ರೂಪನ ನಾನು ದಿವ್ಯವಾಗಿರೋದು, ಆ ರೂಪನ ನಾನು ನೋಡ್ದೆ. ನಾನು ಯಾವಾಗ ಅದನ್ನ ನೋಡಿದ್ನೋ ಅವಾಗ ನನಗೆ ಬೇರೆ ಇನ್ನೇನು ಬೇಕಾಗಿಲ್ಲ ಅಂತ ಅವ್ರಿಗೆ ಗೊತ್ತಾಗೋಯ್ತು ಅವಾಗ. ಮತ್ತೆ ಆ ಕ್ಷಣದಲ್ಲಿ ಅವರು ಕಣ್ಮರೆನೂ ಆಗೋದ್ರು. ಮತ್ತೆ ಮತ್ತೆ ಅವರನ್ನ ಕುತ್ಕೊಂಡು ನಾನು ಧ್ಯಾನ ಮಾಡಿದೆ, ಅವರನ್ನ ನೋಡ್ಬೇಕಂತ ಪ್ರಯತ್ನ ಪಟ್ಟೆ. ಆದ್ರೆ ಭಗವಂತ ಹೃದಯದ ಮುಖಾಂತರವಾಗಿ ನನ್ನ ಜೊತೆ ಮಾತಾಡಿದ್ರು. ಅವ್ರು ನನ್ಗೆ ಆಶ್ವಾಸನೆ ಕೊಟ್ರು, ನಿನ್ನ ಭಕ್ತಿನ ನಿಷ್ಠೆ ಮಾಡೋದಕ್ಕಾಗಿ, ನಿನ್ನಲ್ಲಿ ಇನ್ನೂ ನನ್ ಮೇಲೆ ಅಧಿಕ ಆಗಿರೋದು ಪ್ರೇಮ ಪ್ರಾಪ್ತಿಗಾಗಿ ನಾನೇನ್ ಮಾಡಿದೀನಿ, ಒಂದು ಕ್ಷಣ ದರ್ಶನ ಕೊಟ್ಟಿದ್ದೀನಿ, ನೀನು ಇದೇ ತರ ಸಾಧನೆ ಮಾಡ್ತಾ ಮುಂದುವರಿ ಅಂದ್ರು. ಅದಾದ್ಮೇಲೆ ಅವ್ರೇನ್ ಮಾಡಿದ್ರು, ಆ ಭಗವಂತನ ವಿಚಾರಗಳನ್ನ ತಗೊಂಡು ನಿರಂತರವಾಗಿ ಸ್ಮರಣೆ ಮಾಡ್ತಾ ಊರು ದೇಶ ಕಾಲ ಎಲ್ಲಾ ಕಡೆ ಏನ್ ಮಾಡಿದ್ರು, ಎಲ್ಲಾ ಸಮಯದಲ್ಲಿ ಎಲ್ಲಾ ಕಡೆ ಓಡಾಡಿದ್ರು. ಓಡಾಡ್ತಾ 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 ಎಲ್ಲಾ ಕಡೆ ಅವರು ನೋಡ್ತಾ ಇದ್ದಾರೆ. ಕೆಲವೊಂದ್ ಕಡೆ ಮನೆಗಳು, ಕೆಲವೊಂದ್ ಕಡೆ ಕಾರ್ಖಾನೆಗಳು ಎಲ್ಲ ಇತ್ತು. ಆ ಸಮಯದಲ್ಲೂ ಇತ್ತು, ಇದೇ ತರ ಇತ್ತು ಎಲ್ಲ. ಅದಾದ್ಮೇಲೆ ಏನಾಯ್ತು, ಒಂದಿನ ದೇಹ ಬಿಡ್ಬೇಕಂದ್ರೆ ಅವ್ರಿಗೆ ದಿವ್ಯವಾಗಿರೋದು ಶರೀರ, ನಾರದ ಮುನಿಗಳದ್ದು ದೇಹ ಸಿಕ್ತು. ಭಗವಂತನ ಅನುಗ್ರಹದಿಂದ ತಾಳ ತಂಬೂರಿಗಳೆಲ್ಲ ಪ್ರಾಪ್ತಿ ಆಯ್ತು. ಮತ್ತೆ ಭಗವಂತ ಅವ್ರಿಗೆ ಆಶೀರ್ವಾದ ಕೊಟ್ರು. ಏನಂತ, ನೀನು ಎಲ್ಲಿಗ್ ಬೇಕಾದ್ರೂ ಹೋಗ್ಬೋದು, ಯಾರ ರಾಜ್ಯಕ್ ಬೇಕಾದ್ರೂ ಹೋಗ್ಬೋದು, ದಿವ್ಯವಾಗಿರೋದು ದೇಹದಲ್ಲಿ ಯಾವ ಲೋಕಕ್ ಬೇಕಾದ್ರೂ ಹೋಗ್ಬೋದು, ನೀವು ನನ್ನ ಸ್ಮರಣೆ ಮಾಡ್ತಾ ನೀವು ನನ್ನ ಪ್ರಚಾರ ಮಾಡಿ ಅಂತ ಅನುಗ್ರಹ ಕೊಟ್ರು. ಅದೇ ತರ ಇವತ್ವರೆಗೂ ನಾರದ ಮುನಿಗಳೇನ್ ಮಾಡ್ತಾ ಇದಾರೆ, ಎಲ್ಲಾ ಕಡೆ ಓಡಾಡ್ತಾ ಇದ್ದಾರೆ. ಅದು ಅವರೇ ಖುದ್ದಾಗಿ ಹೇಳಿರೋದು ವಿಚಾರ. ಒಂದು ಭಕ್ತರ ಭಾಗವತ ಸಂಘ, ಭಾಗವತದ್ದು ಸಂಘ ಒಬ್ಬ ಸಾಮಾನ್ಯ ಬಾಲಕನನ್ನ ನಾರದ ಮುನಿಗಳಾಗಿ ಪರಿವರ್ತನೆ ಮಾಡಿದ್ದು ಖುದ್ದಾಗಿ ನಾರದ ಮುನಿಗಳೇ ಹೇಳ್ತಾರೆ. ಅದರಿಂದ ಇಲ್ಲಿ ಪ್ರಭುಪಾದರ ರದ್ದತೆಯಲ್ಲಿ ಏನ್ ಹೇಳ್ತಾ ಇದ್ದಾರೆ, ಇವು ಭಾಗವತ ಸಹವಾಸ ಪವಾಡ ಸದೃಶ್ಯ ಪರಿಣಾಮ. ಅದನ್ನೇ ಇಲ್ಲೇನ್ ಹೇಳ್ತಾರೆ, ನಿಜವಾಗ್ಲೂ ಪವಾಡ. ಈ ಪವಾಡನ ಪ್ರಭುಪಾದರು ಮಾಡಿಲ್ವಾ? ಪ್ರಭುಪಾದರು ಮಾಡಿದಾರಲ್ವಾ ಇವಾಗ ಪವಾಡ? ಯಾವ್ದಾದ್ರು ಒಂದು ಲೀಲೆ ಹೇಳ್ಬೋದಾ ಯಾರಾದ್ರೂ ಪ್ರಭುಪಾದರದು? ಜಯಮತಿ ಮಾತಾಜಿ ನೀವು ಓದ್ತಾ ಇದ್ದೀರಲ್ಲ ಪ್ರಭುಪಾದರ ಲೀಲಾಮೃತ, ಅದ್ರಲ್ಲಿ ಯಾವ್ದಾದ್ರು ಒಂದ್ ಹೇಳಿ. ಅವರು ಇಪ್ಪಿಗಳನ್ನೆಲ್ಲ ಹ್ಯಾಪಿಗಳನ್ನಾಗಿ ಮಾಡ್ತಾರೆ ಪ್ರಭು. ಅವ್ರಿಗೇನು ಗೊತ್ತೇ ಇರಲ್ಲ ಪಾಪ, ಈ ಜೀವನಾನೇ ಇದು ಅನ್ಕೊಂಡು ಅವರು ನಶೆಯಲ್ಲಿ ಇರ್ತಾರೆ. ಅಂತವ್ರನ್ನೆಲ್ಲ ಅವರು ಬ್ರಾಹ್ಮಣರ ಸ್ಟೇಜ್ಗೆ ತರ್ತಾರೆ ಪ್ರಭು. ಇದು ಒಂದು ಪವಾಡ. ಅವ್ರನ್ನ ಕೇಳ್ತಾರೆ, ನೀವು ಬೇರೆಯವ್ರ ತರ ಏನು ಪವಾಡ ಮಾಡಲ್ವಂತೆ, ಅವ್ರು ಇದೇ ಆನ್ಸರ್ ಕೊಡ್ತಾರೆ ಅವ್ರಿಗೆ. ಪವಾಡ ಮಾಡಿದಾರಲ್ಲ, ಎಂತ ಅದ್ಭುತ ಆಗಿರೋದು ಪವಾಡ ಮಾಡಿದ್ದಾರೆ. ಒಂಥರ ಪ್ರಭುಪಾದರು ಹೋದಾಗ ಅನಾಥರಾಗಿ, ಇವಾಗ ಬೀದಿ ನಾಯಿಗಳು ಯಾವ ತರ ಓಡಾಡುತ್ತಲ್ವಾ ಆ ಪ್ರಕಾರವಾಗಿ ಅಲ್ಲಿ ಎಲ್ರು ಓಡಾಡ್ತಾ ಇದ್ರು. ಮತ್ತೆ ಜೊತೆಯಲ್ಲಿ ನಾಯಿಗಳದ್ದು ಜೀವನ ಅನ್ನಾದ್ರೂ ಸ್ವಲ್ಪ ಪರವಾಗಿಲ್ಲ, ಅದು ಯಾವುದೇ ನೆಶೆಯಲ್ಲಿ ಬೀಳಲ್ಲ. ಆದ್ರೆ ಇಲ್ಲೇನಾಗೋಗಿದ್ರು ಅಂದ್ರೆ, ಅವ್ರಿಗೆ ಮೈ ಮೇಲೆ ಪ್ರಜ್ಞೆನೇ ಇಲ್ದಿರ ಮಾದಕ ದ್ರವ್ಯಗಳನ್ನ ಸ್ವೀಕರಿಸ್ತಾ ಒಂದು ಅತ್ಯಂತ ಕೀಳು ಪರಿಸ್ಥಿತಿಯಲ್ಲಿ ಅಲ್ಲಿ ಜೀವನ ನಡೆಸ್ತಾ ಇದ್ರು. ಅಂತವ್ರ ಮುಂದೆ ಹೋಗಿ ಪ್ರಭುಪಾದರು ಏನ್ ಮಾಡಿದ್ದಾರೆ, ಅವರ ಕೀರ್ತನೆ ಮಾಡಿ ಅವರನ್ನ ಉದ್ಧಾರ ಮಾಡಿ ಶುದ್ಧ ವೈಷ್ಣವರನ್ನಾಗಿ ಮಾಡಿ, ಬ್ರಾಹ್ಮಣರನ್ನೆಲ್ಲ ಶುದ್ಧ ವೈಷ್ಣವರನ್ನಾಗಿ ಮಾಡ್ಬಿಟ್ರು. ಜಗತ್ತಿಗೆ ಪ್ರಚಾರ ಮಾಡುವಂತ ಗುರುಗಳನ್ನ ತಯಾರು ಮಾಡ್ಬಿಟ್ರು. ಇದು ಪ್ರಭುಪಾದರಲ್ಲಿರೋದು ಅದ್ಭುತ ಆಗಿರೋದು ಪವಾಡ. ಪ್ರಭುಪಾದರು ಕೆಲವೊಂದ್ಸಲಿ ಪ್ರವಚನಗಳನ್ನ ಕೊಡ್ಬೇಕಂದ್ರೆ ಸ್ವತಃ ನಾರದ ಮುನಿಗಳು ಇದ್ರಂತೆ ಅವ್ರ ಪ್ರವಚನಗಳನ್ನ ಕೇಳೋದಿಕ್ಕೆ. ಇದು ಪ್ರಭುಪಾದರು ನೋಡಿರೋದು ವಿಚಾರ ಹೇಳ್ತಾ ಇದ್ದಾರೆ. ಅದರಿಂದ ಇದು ಪವಾಡ ಸದೃಶ್ಯ ಆಗಿ ನಡೀತಾ ಇದೆ, ಇವತ್ತು ನಡೀತಾ ಇದೆ. ಪ್ರಭುಪಾದರ ಕೃಪೆಯಿಂದ ಇವತ್ತು ನಡ್ಕೊಂಡು ಹೋಗ್ತಾ ಇದೆ. ಅದರಿಂದ ಅದೆಂದರೆ ಬಂತ ಭಾಗವತರ ಪ್ರಾಮಾಣಿಕ ಒಡನಾಟದಿಂದ ದಿವ್ಯ ಜ್ಞಾನವನ್ನು ಬಹಳ ಸುಲಭ ರೀತಿಯಲ್ಲಿ ಖಂಡಿತವಾಗಿ ಪಡೆಯಬಹುದು. ಅದರಿಂದ ಭಾಗವತವನ್ನ ನಾವು ಅಂತ ಭಗವಂತನ ಭಕ್ತರ ಒಡನಾಟದಲ್ಲಿದ್ದಾಗ ಭಾಗವತ ಏನಾಗುತ್ತೆ, ತುಂಬಾ ಸುಲಭವಾಗಿ ನಮ್ಗೆ ಅರ್ಥ ಆಗುತ್ತೆ. ಇಲ್ಲಾಂದ್ರೆ ನಾವು ಅರ್ಥ ಪ್ರಭುಪಾದರ ಭಾವಾರ್ಥಗಳನ್ನ ನಾವು ಈ ತರ ಓದ್ತಾ ಇರೋದ್ರಿಂದಾನೇ ನಮ್ಗೆ ಗೊತ್ತಾಗ್ತಾ ಇದೆ.
ಇಲ್ಲಾಂದ್ರೆ ಭಾಗವತ ನಮ್ಗೆಲ್ ಗೊತ್ತಾಗುತ್ತೆ? ನಮ್ಗೆ ಅರ್ಥ ಆಗತ್ತಾ? ನಮ್ಗೆ ಅರ್ಥ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಇಲ್ಲಿ ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ, ಅದರ ಫಲವಾಗಿ ಭಗವಂತನ ಭಕ್ತಿ ಸೇವೆಯಲ್ಲಿ ಸ್ಥಿರನಾಗಬಹುದು. ಭಾಗವತರ ಮಾರ್ಗದರ್ಶನದಿಂದ ನಾವು ಭಕ್ತಿ ಸೇವೆಯಲ್ಲಿ ಎಷ್ಟು ಅಧಿಕ ಉನ್ನತಿಯನ್ನು ಸಾಧಿಸುತ್ತೇವೆಯೋ ಭಗವಂತನ ದಿವ್ಯ ಪ್ರೇಮದ ಸೇವೆಯಲ್ಲಿ ಅಷ್ಟೇ ಅಧಿಕವಾಗಿ ಸ್ಥಿರವಾಗಬಹುದು. ನೋಡಿ, ಅದನ್ನೇ ಹೇಳ್ತಾ ಇದ್ದಾರೆ. ಭಗವಂತನ ಭಕ್ತಿ ಸೇವೆಯಲ್ಲಿ ನಾವ್ ಯಾವಾಗ ತುಂಬಾ ಚೆನ್ನಾಗಿ ಭಾಗವತವನ್ನ ಅರ್ಥ ಮಾಡ್ಕೋತೀವೋ ಅವಾಗ ಅದರ ಫಲವಾಗಿ ಭಗವಂತನ ಭಕ್ತಿ ಸೇವೆಯಲ್ಲಿ ಸ್ಥಿರ ಆಗ್ತಾ ಹೋಗ್ತೀವಿ. ಅಚಂಚಲವಾಗಿ ನಮ್ಗೆ ಹೃದಯದಲ್ಲಿ ಅದು ನಿಲ್ತಾ ಹೋಗುತ್ತೆ. ಸ್ವಲ್ಪ 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 ದಿನೇ ದಿನೇ ಅಚಂಚಲವಾಗ್ತಾ ಇರುತ್ತೆ. ಏಕಾಏಕಿ ಆಗಲ್ಲ. ಏಕಾಏಕಿ ಆದ್ರೆ ಪ್ರಭುಪಾದರು ಹೇಳ್ತಾರೆ ಒಂದ್ ಕಡೆ, ಏಕಾಏಕಿ ನನ್ಗೆ ತುಂಬಾ ಎಲ್ಲ ಗೊತ್ತಾಗೋಯ್ತು ಹಾಗೆ ಹೇಗೆ ಅಂತ ಯಾರಾದ್ರೂ ನಾವು ವಿಚಾರ ಮಾಡ್ತಾ ಹೋದ್ರೆ ಅವನೆಲ್ಲೋ ಕಳ್ಳನೇ ಇರ್ಬೇಕು, ಎಚ್ಚರಿಕೆಯಿಂದ ಇಟ್ಕೊಳ್ಳಿ ಅಂತಾರೆ. ಯಾಕೆಂದ್ರೆ ಪ್ರಭುಪಾದರು ಹೇಳಿದ್ದಾರೆ, ಅಷ್ಟೊಂದು ಸುಲಭ ಅಲ್ಲ ಭೋಗಲ ಆಲಸ್ಯತೆಗಳು ದೂರ ಹೋಗುತ್ತೆ. ನಿಧಾನವಾಗಿ ಆಗ್ಬೇಕು. ಅದೇ ಪ್ರೊಸೆಸ್. ಅರ್ಥ ಮಾಡಿ, ನಿಧಾನವಾಗಿ ಆಗತ್ತೆ. ಆದ್ರೆ ತಾಳ್ಮೆಯಿಂದ ನಾವೇನ್ ಮಾಡ್ಬೇಕು, ಪ್ರತಿದಿನ ನಮ್ ಸಾಧನೆನ ಮಾಡ್ತಾ ಹೋಗ್ಬೇಕು. ನಾನ್ ತುಂಬಾ ದೊಡ್ಡ ಭಕ್ತ, ನಾನ್ ತುಂಬಾ ದೊಡ್ಡ ಎಲ್ಲಾ ಗೊತ್ತಾಗೋಯ್ತು ಅಂತ ಯಾರಾದ್ರೂ ಏನಾದ್ರು ವಿಚಾರ ಮಾಡಿದ್ರೆ ಅವನೆಲ್ಲೋ ಕಳ್ಳನೇ ಇರ್ಬೇಕು ಅಂತ ಪ್ರಭುಪಾದರು ಹೇಳ್ತಾರೆ. ಅಂದ್ರೆ ಇದು ವಿಜ್ಞಾನ ರೂಪದಲ್ಲೇ ನಮ್ ಜೀವನದಲ್ಲೂ ನಡೆಯುತ್ತೆ. ಏಕಾಏಕಿ ಎಲ್ಲಾ ಬದಲಾವಣೆಗಳಾಗಲ್ಲ, ನಿಧಾನವಾಗಿ ಆಗುತ್ತೆ. ನಾವು ಎಲ್ಲಾನು ಸಹಿಸ್ಕೋತಾ ಮುದ್ದಕ್ಕೆ ಹೋಗ್ತಾ ಇದ್ರೆ ಖಂಡಿತವಾಗ್ಲೂ ನಮ್ಗೆ ಎಲ್ಲಾ ತರ ಅನುಕೂಲ ಆಗುತ್ತೆ. ಅದನ್ನೇ ಇಲ್ಲೇನ್ ಹೇಳ್ತಾ ಇದ್ದಾರೆ, ಅಂತ ಭಗವಂತನ ಭಕ್ತಿ ಸೇವೆಯಲ್ಲಿ ಅವನು ಅಧಿಕವಾಗಿ ಸ್ಥಿರನಾಗಬಹುದು. ಭಕ್ತ ಭಾಗವತರಿಂದಲೇ ಭಾಗವತ ಗ್ರಂಥ ಸಂದೇಶವನ್ನು ಸ್ವೀಕರಿಸಬೇಕು. ಪ್ರಭುಪಾದರು ಭಗವದ್ಗೀತೆಯನ್ನು ಕೂಡ ಮೊದಲನೇ ಶ್ಲೋಕ ಮೊದಲನೇ ಭಾವಾರ್ಥದಲ್ಲಿ ಪ್ರಭುಪಾದರು ಇದನ್ನೇ ಹೇಳ್ತಾರೆ. ನಾವು ಭಗವದ್ಗೀತೆಯನ್ನು ಕೂಡ ಯಾರಿಂದ ಕಲಿಬೇಕು? ಯಾರು ಭಗವಂತನ ಭಕ್ತರಿದಾರೋ ಅಂತವರ ಮುಖದಿಂದ ನಾವೇನ್ ಮಾಡ್ಬೇಕು, ಅದನ್ನ ತಿಳುವಳಿಕೆ ಪಡ್ಕೋಬೇಕು. ಅದೇ ಸರಿಯಾಗಿರೋದು ಮಾರ್ಗ. ಅದೇ ತರ ಇಲ್ಲಿನೂ ಕೂಡ ಭಾಗವತ ಯಾರಿಂದ ಕಲಿಬೇಕು? ನಾವು ಭಾಗವತರಿಂದ. ಅದಕ್ಕೆ ಈ ಪರಂಪರೆ, ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜಋಷಿಯೋ ವಿದುಹು. ಪರಂಪರೆ ಭಗವಂತ ಕೊಟ್ಟಿರೋದು. ಏಕಾಏಕಿ ಯಾರೋ ಬಂದು ಭಾಗವತ ಹೇಳಕ್ಕಾಗಲ್ಲ. ಆ ಹೇಳಿದ್ರೇನು ಕೂಡ ಅದು ಎಲ್ಲೋ ತಪ್ಪಾಗಿರುತ್ತೆ. ಇಲ್ಲ 10ನೇ ಸ್ಕಂದಕ್ಕೆ ಎತ್ಕೊಂಡು ಹೋಗಿರ್ತಾರೆ. 10ನೇ ಸ್ಕಂದದಲ್ಲಿ ಏನಿದೆ? ಭಗವಂತನ ದಿವ್ಯವಾಗಿರೋದು ಲೀಲೆಗಳಿದೆ. ಆ ಲೀಲೆಗಳನ್ನ ಯಥಾವತ್ತಾಗಿ ತಿಳುವಳಿಕೆ ಪಡೆಯಕ್ಕಾಗಲ್ಲ. 10ನೇ ಸ್ಕಂದಕ್ಕೆ ಹೋದ್ರೆ ನಾವ್ ಈ ತರ ಅರ್ಥ ಮಾಡ್ತಾ 1ನೇ ಸ್ಕಂದದಿಂದ 9ನೇ ಸ್ಕಂದಕ್ಕೆ ಹೋಗಿದ ತಕ್ಷಣ 10ನೇ ಸ್ಕಂದದಲ್ಲಿ ನಮ್ಗೆ ಭಗವಂತ ಸಾಕ್ಷಾತ್ಕಾರ ಪಡ್ಕೋಬಹುದು. ಪ್ರಭುಪಾದರು ಹೇಳ್ತಾ ಇದ್ದಾರೆ. ನಾವು ಅದೇ ತರನೇ ಅರ್ಥ ಮಾಡ್ಕೋಬೇಕು. ಅದರಿಂದ ಭಾಗವತ ಗ್ರಂಥಗಳನ್ನ ಭಕ್ತರ ಮುಖಾಂತರವಾಗಿ ಭಾಗವತರ ಪರಂಪರೆಯಿಂದ ನಾವೇನ್ ಮಾಡ್ಬೇಕು, ಸ್ವೀಕರಿಸಬೇಕು. ಈ ಎರಡೂ ಭಾಗವತರ ಸಮುಚ್ಚಯ ಹೊಸಬನಾದ ಭಕ್ತನಿಗೆ ಉನ್ನತಿಯನ್ನು ಸಾಧಿಸುತ್ತದೆ. ಹೊಸಬರಾಗಿರೋ ನಮ್ಮಂತ ಭಕ್ತರಿಗೆ ಏನಾಗತ್ತೆ, ಅದು ನಮ್ಗೆ ಹಂತ ಹಂತವಾಗಿ ನಮ್ಗೆ ಭಗವಂತನ ಸಾಕ್ಷಾತ್ಕಾರ ಮತ್ತೆ ಭಗವಂತನ ಜೊತೆ ನಮ್ ಸಂಬಂಧ ಏನಿದೆಯೋ ಅದು ನಮ್ಗೆ ತಿಳುವಳಿಕೆ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ನಾವು ಸುಮ್ನೆ ಹಂಗೆ ಓದ್ಕೊಂಡು ಹೋಗ್ಬಿಡ್ಬೋದು. ಓದ್ತಾ ಹೋದ್ರೆ ನಾವು 9ನೇ ಸ್ಕಂದ ಕೊಟ್ಟು ಹೋಗ್ತೀವಿ. ಪ್ರಭುಪಾದರು ಯಾವ ತರ ಇದನ್ನ ಅರ್ಥ ಮಾಡ್ಕೋಬೇಕಂತ ಹೇಳಿದಾರೋ ಅದೇ ಪ್ರಕಾರವಾಗಿ ನಾವು ಅರ್ಥ ಮಾಡ್ತಾ ಹೋದ್ರೆ ಖಂಡಿತವಾಗ್ಲೂ ನಮ್ಗೆ ಭಗವಂತನ ಸಾಕ್ಷಾತ್ಕಾರ ಪಡೆಯೋದ್ರಲ್ಲಿ ಏನು ಸಮಸ್ಯೆ ಇಲ್ಲ. ಏನ್ ಹೇಳ, ಉನ್ನತಿಯನ್ನು ಸಾಧಿಸುತ್ತಾ ಹೋಗಲು ಸಹಾಯ ಮಾಡುತ್ತೆ. ಅದರಿಂದ ನಾವು ಈ ಪ್ರಭುಪಾದರು ಯಾವ ತರ ಹೇಳ್ತಾ ಇದ್ದಾರೋ ಆ ಪ್ರಕಾರವಾಗಿ ನಿತ್ಯವಾಗಿ ನಾವು ಭಗವಂತನ ಸೇವೆಯಲ್ಲಿ, ಭಾಗವತದ ಸೇವೆಯಲ್ಲಿ, ಭಕ್ತರ ಸೇವೆಯಲ್ಲಿ, ಪರಂಪರೆದು ಸೇವೆಯಲ್ಲಿ. ಭಾಗವತ ಅಂದಿದ ತಕ್ಷಣ ಪರಂಪರೆ ನಾವು ಅರ್ಥ ಮಾಡ್ಕೋಬೇಕು. ಆ ಪರಂಪರೆ ಇದೆ, ಭಗವಂತ ಪರಂಪರೆ ಕೊಟ್ಟಿದ್ದಾರೆ. ಆ ಪರಂಪರೆಯಲ್ಲೇ ನಾವೇನ್ ಮಾಡ್ಬೇಕು ಅಂತ, ಪರಂಪರೆಯಿಂದ ಬರುವಂತ ಆಚಾರ್ಯರ ಸೇವೆಯಲ್ಲಿ ನಾವೆಲ್ಲರೂ ಕೂಡ ತೊಡಗ್ಬೇಕು. ಅಂತ ಒಂದು ಸೇವೆ ಅವಕಾಶ ಕೊಡೋದಕ್ಕಾಗಿನೇ ಶಿಲ ಪ್ರಭುಪಾದರು ಏನ್ ಮಾಡಿದ್ದಾರೆ, ಅಂತಾರಾಷ್ಟ್ರೀಯ ಕೃಷ್ಣ ಭಾವನಾಮೃತ ಸಂಘನ ನಮಗಾಗಿ ಕೊಟ್ಟಿದ್ದಾರೆ. ಅಲ್ಲಿಗೆ ಹೋಗಿದ ತಕ್ಷಣ, ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ನಮ್ಗೆ ಎಲ್ಲಾ ತರ ಸೇವೆ ಮಾಡೋದಕ್ಕೆ ನಮ್ ಪರಿಸ್ಥಿತಿಗಳಿಗೆ ನಾವ್ ಏನ್ ಸೇವೆ ಮಾಡ್ಬೋದು ಆ ಸೇವೆಗಳನ್ನ ನಾವು ಅಲ್ಲಿ ಸಲ್ಲಿಸ್ಬೇಕು. ಅವಾಗ ಅದು ಪ್ರಭುಪಾದರಿಗೆ ಸೇವೆ ಸಲ್ಲಿಸಷ್ಟೇ ನಮಗೆ ಅನುಗ್ರಹ ನಮ್ಗೆ ತಂದು ಕೊಡುತ್ತೆ. ಪ್ರಭುಪಾದರು ಬೇರೆ ಎಲ್ಲ, ಇಸ್ಕಾನು
ಬೇರೆ ಇಲ್ಲ. ಇಸ್ಕಾನಲ್ಲಿ ಸೇವೆ ಸಲ್ಲಿಸೋದ್ರಿಂದ ಭಾಗವತ ಸೇವೆ ಮಾಡ್ದಂಗೆ ನಮ್ಗೆ ಅನುಗ್ರಹ ಸಿಗುತ್ತೆ. ಇಲ್ಲಿಗೆ ಸಮಯ ಮುಗಿದಿದೆ. ಶ್ರೀಮದ್ ಭಾಗವತಂ ಕಿ ಜೈ, ಜಗದ್ಗುರು ಶಿಲಾ ಪ್ರಭುಪಾದ ಕಿ ಜೈ. ಇದರಲ್ಲಿ ಏನಾದ್ರೂ ನಿಮ್ಗೆ ಪ್ರಶ್ನೆ ಇದ್ರೆ ನೀವು ಇವಾಗ ಕೇಳ್ಬೋದು. ಯಾರಿಗೇನು ಪ್ರಶ್ನೆ ಇಲ್ವಾ? ಯಾರಿಗೇನು ಪ್ರಶ್ನೆ ಇಲ್ವಾ? ಪ್ರಭು, ಹೇಳಿ ಮಾತಾಜಿ. ಅಂದ್ರೆ ಈ ಕ್ಲಾಸ್ ಜಾಯಿನ್ ಆಗೋದಕ್ಕೆ ಮುಂಚೆ ನಮ್ಗೆ ನಿಜವಾಗ್ಲೂ ಭಗವದ್ಗೀತೆ, ಆಕ್ಚುಲಿ ಭಗವದ್ಗೀತೆ ಬಗ್ಗೆ ಗೊತ್ತಿತ್ತು. ಮತ್ತೆ ಭಾಗವತಂ ಅಲ್ಲಿ ಬರೀ ದಶಾವತಾರದ ಒಂದು ಪುರಾಣದ ಕಥೆಗಳಿದೆ ಅಷ್ಟ್ ಮಾತ್ರನೇ ನಮ್ಗೆ ಗೊತ್ತಿತ್ತು. ಬಟ್ ಇಲ್ಲಿ ಬಂದ್ಮೇಲೆ ಮನುಷ್ಯ ಜನ್ಮ ಎಷ್ಟು ಇಂಪಾರ್ಟೆಂಟ್, ನಾವು ಮನುಷ್ಯ ಜನ್ಮದಲ್ಲೇ ಬರೋ ಜನ್ಮದಲ್ಲಿ ಮಾಡೋದು ಇನ್ನ ಅದೇ ತರ ಕಂಟಿನ್ಯೂ ಆಗಿರುತ್ತೆ ಅಂತ ನಾವ್ ಅನ್ಕೊಂಡಿದ್ವಿ. ಖಂಡಿತ ಇಲ್ಲಿ ಬಂದ್ಮೇಲೆ ಗೊತ್ತಾಗಿದೆ ನೆಕ್ಸ್ಟ್ ಜನ್ಮ ನಾವು ಏನ್ ಬೇಕಾದ್ರೆ ಆಗ್ಬೋದು. ಆ ತರ ಒಂದು ನಮ್ಗೆ ಅದಕ್ಕೆ ಇಷ್ಟು ಇಂಪಾರ್ಟೆಂಟ್ ಮನುಷ್ಯ ಜನ್ಮ ನಾವ್ ಇವಾಗ ಪಡೆದಿರೋದು ಅಂತ ನಮ್ಗೆ ಖಂಡಿತ ಇವಾಗ್ಲೇ ಗೊತ್ತಾಗಿದ್ದು. ಇದನ್ನ ಇವಾಗ ಅಟ್ಲೀಸ್ಟ್ ಇವಾಗ ಉಳಿದಿರೋ ಸಮಯನ ನಾವು ಖಂಡಿತವಾಗಿ ಸದುಪಯೋಗ ಪಡಿಸ್ಕೊಂಡು ನಾವು ಗುರಿ ಏನಾದ್ರು ಇರ್ಲಿಲ್ಲ, ಇದೇ ತರನೇ ಜೀವನ ನಡೀತಾ ಇರುತ್ತೆ, ಹಿಂಗೆ ನಾವ್ ಹೋಗೋದು ನೆಕ್ಸ್ಟ್ ಹಿಂಗೆ ಅಂತ ಆ ತರನೇ ಅನ್ಕೊಂಡಿದ್ವಿ. ಇದಕ್ಕೆ ಎಂಡಿದೆ ಅಂತ ಖಂಡಿತ ನಿಜವಾಗ್ಲೂ ನಾವು ಅನ್ಕೊಂಡಿರ್ಬೇಕು. ಈ ತರ ಎಷ್ಟೋ ಜನ ನಮ್ ತರ ಇರೋರೇ ಜಾಸ್ತಿ ಇರೋದು. ಬೇರೆಯವ್ರನ್ನೆಲ್ಲ ನೋಡಿದಾಗ ನಮ್ಗೆ ಅನ್ಸುತ್ತೆ ಅವಾಗ ಅವರು ನಿಜವಾಗ್ಲೂ ಇದನ್ನೆಲ್ಲ ಎಲ್ಲರೂ ತಿಳ್ಕೊಂಡ್ಬಿಟ್ರೆ ಈ ಲೋಕ ಅತಿ ಅದ್ಭುತವಾಗಿರುತ್ತೆ ಅನ್ಸುತ್ತೆ. ಎಲ್ಲರೂ ಭಾಗವತವನ್ನ ತಿಳ್ಕೊಂಡಿದ್ರೆ ಯಾರಿಗೂ ನೋವೇ ಇರೋದಿಲ್ಲ, ಅತಿ ಶಾಂತಿಯುತವಾಗಿರತಕ್ಕಂತ ಒಂದ್ ಪ್ರಪಂಚ ಇರುತ್ತೆ ಅಂತ ಅನ್ಸುತ್ತೆ. ಬಟ್ ಅದೇ ಅವರ ಬೇರೆದೆಲ್ಲ ನೋಡಿದಾಗ ಅಟ್ಲೀಸ್ಟ್ ನಮ್ಗೊಂದ್ ಚೂರು ಅನ್ಸುತ್ತೆ ಇವಾಗ. ಮತ್ ಈ ಕ್ಲಾಸ್ ಕೇಳ್ಬೇಕಾದ್ರು ಅಷ್ಟೇ, ಬೆಳಗ್ಗೆ 9 ರಿಂದ 9:30 ನಾವ್ ಬರೀ ಕೆಲ್ಸಾನೇ ಮಾಡ್ತಾ ಇದೀವಿ, ಅಂದ್ರೆ ಅಷ್ಟು ಬ್ಯುಸಿ ಆಗಿರ್ತಿದ್ವಿ. ಇವಾಗ ನಾನ್ ಏನಾರು ಆಗ್ಲಿ 9 ರಿಂದ 9:30 ಖಂಡಿತ ನಾವ್ ಏನು ಮಾಡ್ಬಾರ್ದು, ಅದಕ್ಕೆ ವಿಘ್ನನೂ ಆಗ್ಬಾರ್ದು ಅಂತ ಅನ್ಕೊಂಡಿದ್ವಿ. ಒಂದ್ ಕ್ಲಾಸ್ ನಾನ್ ಮಿಸ್ ಮಾಡಿಲ್ಲ, ಮತ್ತೆ ಒಂದ್ ಚೂರು ನಮ್ಗೆ ಎಲ್ಲೂ ವಿಘ್ನ ಆಗಿಲ್ಲ ಪ್ರಭು. ಅವತ್ತಿಂದ ಇವತ್ತವರೆಗೂ ಕಂಟಿನ್ಯೂಸ್ ಆಗಿ ಆಗ್ತದೆ. ಅದ್ ಹೆಂಗ್ ಆಗ್ತಾ ಇದೆ ಗೊತ್ತಿಲ್ಲ ನಮ್ಗೆ. ಇದೇ ಒಂದು ನಮ್ಗೆ ಎಕ್ಸ್ಪೀರಿಯನ್ಸ್. ಹರೇ ಕೃಷ್ಣ ಪ್ರಭು, ಧನ್ಯವಾದ. ಥ್ಯಾಂಕ್ಸ್ ಮಾತಾಜಿ, ತುಂಬಾ ಚೆನ್ನಾಗಿ ನೀವು ನಿಮ್ಮ ಅನುಭವ ಹಂಚ್ಕೊಂಡ್ರಿ, ಒಳ್ಳೆ ವಿಚಾರ ಹೇಳಿದ್ರಿ. ಎಲ್ರು ಅದೇ ತರ ಬಂದ್ರೆ ಅನುಕೂಲ ಅಂತ. ಮಾತಾಜಿ ನಾವೆಲ್ಲರೂ ಕೂಡ ಪ್ರತಿಯೊಬ್ರು, ಅದು ಪ್ರಭು ಇರ್ಬೋದು, ಮಾತಾಜಿ ಇರ್ಬೋದು, ದೊಡ್ಡವರು ಚಿಕ್ಕವರು, ನಮ್ ಸಂಪರ್ಕದಲ್ಲಿ ಯಾರ್ಯಾರು ಬರ್ತಾ ಇದಾರೋ ಅವ್ರಿಗೆಲ್ರಿಗೂ ಕೂಡ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಯಾರೇ ದೇಕೋ ತಾರೇ ಕಹೋ ಕೃಷ್ಣ ಉಪದೇಶ್. ನೀವು ಕೃಷ್ಣನ್ ಬಗ್ಗೆ ಹೇಳಿ, ಹರೇ ಕೃಷ್ಣ ಮಂತ್ರನ ಜಪ ಮಾಡೋದಿಕ್ಕೆ ಹೇಳಿ, ಈ ತರ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಹೇಳಿ, ದೇವಸ್ಥಾನಕ್ಕೆ ಬರಕ್ ಹೇಳಿ. ಎಲ್ರು ನಾವ್ ಅದನ್ನ ಮಾಡ್ಬೇಕು. ಭಗವಂತನಿಗೆ ಅದು ಇನ್ನೂ ತುಂಬಾ ಇಷ್ಟ ಆಗುತ್ತೆ. ನಮ್ ಭಕ್ತಿ ಇನ್ನೂ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ನಿಷ್ಠೆ ನಮ್ಮಲ್ಲಿ ಅಚಂಚಲವಾಗಿ ನಮ್ಗೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಿಂದ ಪ್ರತಿಯೊಬ್ರು ಕೂಡ ಯಾರ್ಯಾರು ಇದಾರೋ ಇಲ್ಲಿ ಎಲ್ರು ಕೂಡ ಒಬ್ಬೊಬ್ರನ್ನ ಕರ್ಕೊಂಬನ್ನಿ ಕೃಷ್ಣ ಪ್ರಜ್ಞೆಗೆ. ಒಬ್ಬರನ್ನ ಕರ್ಕೊಂಬನ್ನಿ ಸಾಕು. ಇವಾಗ ನಳಿನಾ ಮಾತಾಜಿ ಪ್ರತಿದಿನ ಅವ್ರೊಬ್ರೆ ಕೂತ್ಕೋತಾ ಇದ್ರು. ಇವಾಗ ಅವ್ರ ಹಿಂದ್ಗಡೆ ಅವ್ರ ತಾಯಿಯೋ ಅವ್ರ ಅತ್ತೆನೋ ಯಾರು ಗೊತ್ತಿಲ್ಲ ನನ್ಗೆ, ಅವ್ರನ್ನ ಕುಂಡಿಸ್ತಾ ಇದ್ದಾರೆ. ತಾಯಿ ಪ್ರಭು. ನಿಮ್ ತಾಯಿಯವರ ಮಾತಾಜಿ? ಪ್ರಭು. ಈ ತರ ಒಬ್ಬೊಬ್ರನ್ನ ಕರೆದು ಭಾಗವತದಲ್ಲಿ ಕುತ್ಕೊಳ್ಳಿ, ದೇವಸ್ಥಾನಕ್ಕೆ ಕರ್ಕೊಂಬನ್ನಿ, ಜಪ ಮಾಡಿಸಿ. ಮಾತಾಜಿ ಅದೊಂದೇ ನಮ್ಮನ್ನ ಉದ್ಧಾರ ಮಾಡುತ್ತೆ. ನಾವು ಉದ್ಧಾರ ಆಗ್ತೀವಿ, ಎಲ್ರೂ ಉದ್ಧಾರ ಆಗ್ತಾರೆ. ಅದು ಬಿಟ್ರೆ ಬೇರೆ ಯಾರಿಗೂ ಏನು ಒಳ್ಳೇದ್ ಮಾಡಕ್ ಆಗಲ್ಲ. ಪ್ರಭು ನಮ್ ತಾಯಿ ಪ್ರಭು ಅಮ್ಮ ಸೀರಿಯಲ್ ಎಲ್ಲ ತುಂಬಾ ನೋಡೋರು. ಈ ಟಿವಿ ಸೀರಿಯಲ್ ಹಾಕದೇ ಇಲ್ಲ ಪ್ರಭು. ಈ ಮಹಾಭಾರತ ಯಾವ್ದಾರು ಬಂದ್ರೆ ನೋಡ್ತಾರೆ, ಇಲ್ಲ ಅಂದ್ರೆ ಒಂಥರ ತಲೆಗೆ ಇದಾಗುತ್ತೆ, ಆಫ್ ಮಾಡ್ರಿ ಅಂತಾರೆ ಪ್ರಭು. ಖಂಡಿತ. ಇವಾಗ ನಮ್ ತಾಯಿದು ನಾವು ಋಣ ತೀರ್ಸಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಒಂದಿದೆ, ನಾವ್ ಯಾವಾಗ ಒಳ್ಳೆ ಭಕ್ತರಾಗ್ತೀವೋ ಅವಾಗ ನಮ್ ತಾಯಿದು ಋಣ ನಾವು ತೀರಿಸ್ಬೋದು. ಅವರನ್ನ ನಾವು ಭಗವಂತ ಏನ್ ಮಾಡ್ತಾರೆ, ಉದ್ಧಾರ ಮಾಡ್ಬಿಡ್ತಾರೆ. ನೀನು ಆತರ ಉದ್ಧಾರ ಮಾಡಿದ್ ಯಾರನ್ನ ಉದ್ಧಾರ ಮಾಡಿದ್ದು ಗೊತ್ತಾ? ಧ್ರುವ ಮಹಾರಾಜರಿಗೆ ಉದ್ಧಾರ ಮಾಡ್ತಾರೆ. ತಾಯಿಯಿಂದಾನೇ ಅವ್ರಿಗೆ ಭಗವಂತನನ್ನ ಹುಡುಕೊಂಡು ಹೋಗ್ತಾರೆ. ಆದ್ರೆ ಯಾವಾಗ ಭಗವಂತ ಅವರನ್ನ ಭಗವಂತನ ಧಾಮಕ್ಕೆ ಕರ್ಕೊಂಡು ಹೋಗ್ಬೇಕಂದ್ರೆ ಭಗವಂತನಲ್ಲಿ ಬೇಡ್ತಾರೆ,
ನಿನ್ ಜೊತೆ ನಾನ್ ಬರ್ಬೇಕಂದ್ರೆ ನನ್ ತಾಯಿನೇ ಕಾರಣ. ಅವ್ರೆಲ್ಲಿ ಅಂದ್ರೆ ಭಗವಂತ ಅವ್ರಿಗೆ ನೋಡು ನೀನ್ ಒಳ್ಳೆ ಭಕ್ತ ಆಗಿದ್ಯಾ, ಅದರಿಂದ ಅವರು ನಿನಗಿನ್ನ ಮುಂಚಿತವಾಗಿ ನೋಡು ನನ್ನ ಧಾಮಕ್ಕೆ ಹೋಗ್ತಾ ಇದಾರೆ ಅಂತ ತೋರಿಸ್ತಾರೆ. ಅದರಿಂದ ನಾವ್ ಯಾರಿಗಾದ್ರೂ ಏನಾದ್ರೂ ಒಳ್ಳೇದ್ ಮಾಡ್ಬೇಕು, ಅವ್ರಿಗೆ ನಾವು ಋಣ ತೀರಿಸ್ಬೇಕು ಅಂದ್ರೆ, ಅದು ತಾಯಿದು ಋಣ ಇರ್ಬೋದು, ತಂದೆದು ಋಣ ಇರ್ಬೋದು, ಅವ್ರಿಗೆ ತೀರಿಸ್ಬೇಕು ಅಂದ್ರೆ ನಾವ್ ಶುದ್ಧ ಭಗವಂತನ ಭಕ್ತರಾಗ್ಬೇಕು. ಅವ್ರಿಗೂ ಕೂಡ ಅವ್ರಿಗೆ ಗೊತ್ತಿಲ್ಲ ಅಂದಾಗ ಅವ್ರಿಗೂ ಕೂಡ ಅದರಲ್ಲಿ ತೊಡಗಿಸ್ಬೇಕು. ಅದರಿಂದ ಯಾರಾದ್ರೂ ಇರ್ಲಿ, ತಂದೆ ಇರ್ಬೋದು, ತಾಯಿ ಇರ್ಬೋದು, ಮಕ್ಳಿರ್ಬೋದು, ಸ್ನೇಹಿತರಿರ್ಬೋದು, ಬಂಧುಗಳಿರ್ಬೋದು, ಯಾರಿಗಾದ್ರೂ ಇರ್ಲಿ, ನಾವ್ ಏನ್ ಮಾಡ್ಬೇಕು, ಚೈತನ್ಯ ಮಹಾಪ್ರಭು ಹೇಳ್ದಂಗೆ ಅವ್ರಿಗೆಲ್ರಿಗೂ ಕೃಷ್ಣ ಪ್ರಜ್ಞೆ ಕೊಡ್ಬೇಕು. ಹರೇ ಕೃಷ್ಣ ಮಂತ್ರ ಜಪ ಮಾಡೋದಕ್ಕೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಬೇಕು, ಕೈ ಮುಗಿದು ಕೇಳ್ಕೋಬೇಕು, ಜಪ ಮಾಡಿ ಕುತ್ಕೊಳ್ಳಿ. ಇದರಲ್ಲಿ ಎಲ್ಲಿ ಮಿಸ್ಟೇಕ್ ಇದೆ, ಇಲ್ಲಿ ಎಲ್ಲಿ ಮೂಢನಂಬಿಕೆ ವಿಚಾರ ಮಾತಾಡ್ತಾ ಇದೀವಿ, ಯಾವುದೂ ಇಲ್ಲ. ಎಂತ ಅದ್ಭುತ ಆಗಿ ಸುತ ಗೋಸ್ವಾಮಿಗಳು ಒಂದೊಂದೇ ನಮ್ಗೆ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಪ್ರಭುಪಾದರು ಭಾವಾರ್ಥಗಳು ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಬಿಡಿಸಿ ಅದನ್ನ ಬರೆದ್ಬಿಟ್ಟಿದ್ದಾರೆ. ನೋಡಿ, ಇವಾಗ ಮುಂದಿನ ಶ್ಲೋಕದಲ್ಲಿ ಈ ನಿತ್ಯಂ ಭಾಗವತ ಸೇವೆ ಮಾಡೋದ್ರಿಂದ ಏನೆಲ್ಲ ಹೃದಯದಲ್ಲಿ ಪರಿವರ್ತನೆ ಆಗತ್ತೆ ಹೇಳ್ತಾ ಹೋಗ್ತಾರೆ. ಅದೆಲ್ಲ ಆಗ್ತಾ ಇದೆಯಾ ಇಲ್ವಾ? ಸಣ್ಣ ಮಟ್ಟದಲ್ಲಾದ್ರೂ ಆಗುತ್ತೆ ಖಂಡಿತವಾಗ್ಲ. ಎಲ್ರಿಗೂ ಧನ್ಯವಾದ. ಇಷ್ಟೊತ್ತು ತುಂಬಾ ಚೆನ್ನಾಗಿ ನೀವೆಲ್ರೂ ಕೂಡ ಸಹಕರಿಸಿ ಒಂದು ಕಾರ್ಯಕ್ರಮದಲ್ಲಿ ತೊಡಗಿದ್ರಿ. ನಿಮ್ಮ ಅಭಿಪ್ರಾಯಗಳನ್ನು ಕೂಡ ನೀವು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀರಾ. ಯಾಕೆಂದ್ರೆ ನನಗೂ ಕೂಡ ಅದು ಅನ್ನಿಸ್ತಾ ಇದೆ. ನಾನು ಕೂಡ ಎಷ್ಟೋ ನಾವು ಕಲಿತಾ ಇದೀವಿ, ಇವಾಗ ಕಲ್ತ್ಕೊಂಡು ಹೋಗ್ತಾ ಇದೀವಿ. ನಿಮ್ ಜೊತೆ ಎಲ್ಲಾ ಸೇರ್ಕೊಂಡು ನಮಗೂ ಕಲಿಯಕ್ ಒಂದು ಅವಕಾಶ ಗುರುಗಳ ಕೃಪೆಯಿಂದ, ಪ್ರಭುಪಾದರ ಕೃಪೆಯಿಂದ ಸಿಗ್ತಾ ಇದೆ. ಇದು ವಿಘ್ನ ಇಲ್ದಿರ ನಿರಂತರವಾಗಿ ಇದೇ ತರ ನಡೆಸ್ಕೊಂಡು ಭಗವಂತ ಮುಂದಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ನಾನು ಕೂಡ ಭಗವಂತನಲ್ಲಿ, ಪ್ರಭುಪಾದರಲ್ಲಿ, ಗುರುಗಳಲ್ಲಿ ಬೇಡ್ಕೋತಾ ಇದ್ದೀನಿ. ಒಂದ್ಸಲ ಹರೇ ಕೃಷ್ಣ ಮಂತ್ರ ಹೇಳಿ ನಾವು ಈ ಕಾರ್ಯಕ್ರಮ ಇಲ್ಲಿಗೆ ನಿಲ್ಸೋಣ. ಮತ್ತೆ ನಾಳೆ ಬೆಳಿಗ್ಗೆ ನೀವೆಲ್ರೂ ಕೂಡ 5 ಗಂಟೆಗೆ ಬನ್ನಿ, ಜಪದಲ್ಲಿ ತೊಡಗಿ 16 ಮಾಲೆ ಜಪ ಮಾಡಿ. ಇವತ್ತಿನ ದಿನ ಏನು ಪ್ರಭುಪಾದರ ವಾಣಿನ ಒಂದ್ಸಲಿ ನೀವು ಕೇಳಿಸ್ಕೊಳ್ಳಿ. ನಿಮ್ಗೆ ಈಗ ವಾಟ್ಸಪ್ ಗ್ರೂಪ್ ಅಲ್ಲಿ ಯಾರ್ಯಾರು ಈ ಗ್ರೂಪ್ ಅಲ್ಲಿ ಇದಾರೋ ಅದರಲ್ಲಿ ಪ್ರಭುಪಾದರ ವಾಣಿ ಬರುತ್ತೆ. ಅದ್ರಲ್ಲಿ ಹೇಳ್ತಾರೆ ಅವರು, ಗುರುಗಳದ್ದು ಆದೇಶ, ಶಾಸ್ತ್ರಗಳದ್ದು ಆದೇಶ, ಪ್ರತಿಯೊಬ್ರು 16 ಮಾಲೆ ಜಪ ಮಾಡ್ಬೇಕು. 16 ಮಾಲೆ ಜಪ ಮಾಡಿದ್ರೆ ಖಂಡಿತವಾಗ್ಲೂ ಅವರಿಗೆ ಭಾಗವತದಲ್ಲಿ ಏನ್ ಹೇಳಿದೆಯೋ ಅದೆಲ್ಲ ಅನುಕೂಲ ಅವ್ರಿಗೆ ಹಾಗೆ ಆಗುತ್ತೆ. ಪ್ರಭುಪಾದರ ಆಶ್ವಾಸನೆ ಕೊಡ್ತಾ ಇದ್ದಾರೆ. ಅದರಿಂದ 5 ಗಂಟೆಯಿಂದ 7 ಗಂಟೆವರೆಗೂ ನಾವು ಜಪ ಮಾಡ್ಕೋಬಹುದು. ಅದರಿಂದ ನಾಳೆ 5 ಗಂಟೆಗೆ ನೀವೆಲ್ಲರೂ ಕೂಡ ಬೆಳಿಗ್ಗೆ ಬನ್ನಿ, ಜಪ ಮಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಕೃಷ್ಣ.